MS ಚಾನಲ್ಗೆ ಸುಸ್ವಾಗತ. ಆತ್ಮೀಯರೇ, MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಫ್ರಿಯಾ. ನಾನು 9ನೇ ತರಗತಿ ಬಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ 2024-25ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. 8ನೇ ತರಗತಿಯ ವಿದ್ಯಾರ್ಥಿಗಳು ತನು ಮತ್ತು ಚಂದನಾ ಸಂಗಡಿಗರು. ಹೇಳೋ ಮಾದೇವಾ ಮನ್ಸನ ಜೀವ ನೀ ನುಡಿಸಿ ಆಡ ಕಾಡ ಮರುವಾಗ್ಯಾವ ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿದಾಲ ಉರುಳಿಸಿದಾಲ ನಡೆಸಿದಿ ಬಾಲ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ನಾಯೋ ಮಹಾದೇವ ಮನ್ಸನ ಜೀವ ನೀ ನುಡಿಸಿ ಆಳ ಕಾಡಮರು ಆಗ್ಯಾವ ನಾವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಲಲಿಲ್ಲ ತಂತಾನೆ ಬಂತಲ್ಲೋ ನೀನು ನಗಬೋದ ನಾನಾಗಿ ಅಳಬೋದ ಹೇ ಶಿವ ಜೀವವ ಕಾಡುತ್ತೀಯಾಕೋ ಶಿವ ಕನಸು ಒಡೆದಾವ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ. ಪ್ರಾರ್ಥನೆಯನ್ನು ನಡೆಸಿಕೊಟ್ಟ 8ನೇ ತರಗತಿಯ ತನು ಮತ್ತು ಚಂದನಾ ಸಂಗಡಿಯವರಿಗೆ ಧನ್ಯವಾದಗಳು. ನಮ್ಮ ಶಾಲೆಯಲ್ಲಿ ಒಂದು ವಿಶೇಷವಾದ ಒಂದು ದಿನ ಅಂತ ಹೇಳೋದಕ್ಕೆ ತಪ್ಪಾಗಲಾರ್ದು. ಏಕೆಂದರೆ ಸುಮಾರು 3 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಈಗ ಕೊನೆಯ ಹಂತ SSLC ಪರೀಕ್ಷೆಯನ್ನು ಎದುರಿಸುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಕೋರ್ತಾ ಈ ದಿನ ನಿಮ್ಮನ್ನೆಲ್ಲ ಬೀಳ್ಕೊಡುವಂಥ ಒಂದು ಸಂದರ್ಭ, ಈ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಡೀ ನಮ್ಮ ಶಿಕ್ಷಕರೆಲ್ಲರೂ ನಿಮಗೆ ಇವತ್ತು ಒಂದು ಸವಿ ಊಟವನ್ನು ನಿಮಗೆ ಉಣಿಸಿದಾರಲ್ಲ, ಆ ಒಂದು ಋಣ ನಿಮ್ಮ ಮೇಲಿದೆ. ಅಂಥದೇ ಒಂದು ಅಂಕಗಳ ಊಟವನ್ನು ನೀವು ಕೊಡ್ಬೇಕು ನಮಗೆ, ಅರ್ಥ ಆಯ್ತಾನೆ? ನಿಮಗೆಲ್ಲ ಸಿಹಿ ಬಡಿಸಿದ್ದಾರೆ, ಆದರೆ ನೀವು ಋಣದಲ್ಲಿದ್ದೀರ. ಈಗ ನೀವು ನಮ್ಮ ಋಣದಲ್ಲಿದ್ದೀರ. ನೀವು ನಮಗೆ ಅಂಕಗಳ ಒಂದು ಋಣದಲ್ಲಿ ನೀವು ನಮ್ಗೆ ಏನು ಮಾಡಬೇಕು, ಅದನ್ನು ತೀರಿಸಬೇಕು. ಅರ್ಥ ಆಯ್ತಾನೆ? ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಸುಮಾರು 4 ವರ್ಷಗಳ ಕಾಲ ಮುಖ್ಯ ಶಿಕ್ಷಕರಾಗಿ ಈ ಒಂದು ವಿನೂತನ ಶಾಲೆಯನ್ನಾಗಿ ಮಾರ್ಪಡಿಸಿ ಇಡೀ ನಮ್ಮ ಜಿಲ್ಲೆಯಲ್ಲ ಕರ್ನಾಟಕ ರಾಜ್ಯಾದ್ಯಂತ ಒಳ್ಳೆಯ ಹೆಸರನ್ನು ಪಡೆದುಕೊಂಡಿರುವಂಥ ನಮ್ಮ ಸುಬ್ಬಾರೆಡ್ಡಿ ಸರ್ ಅವರೀಗ ಡಯಟ್ನ ಹಿರಿಯ ಉಪನ್ಯಾಸಕರಾಗಿ ಡಯಟ್ಗೆ ಹೋಗಿದ್ದು ಈ ದಿನ ನಮ್ಮ ಒಂದು ಕರೆಗೆ ಹೋಗೊಟ್ಟು ನಮ್ಮ ಒಂದು ಶಾಲೆಗೆ ಆಗಮಿಸಿ ನಮ್ಮೆಲ್ಲರ ಜೊತೆ ಬೆರೆತು ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಶಾಲೆಯ
ಪ್ರಭಾರಿ ಮುಖ್ಯ ಶಿಕ್ಷಕರಾದ ಶ್ರೀಯುತ ಅನಿಲ್ ಕುಮಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳು. ಈ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಅವರ ತುಂಬ ಮಹತ್ ಕಾರ್ಯ ಇದೆ. ಅವರು ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಹಾಗೂ ಈ ಒಂದು ಕಾರ್ಯಕ್ರಮದ ಮುಖ್ಯ ಅಂಶ ಇನ್ನೊಂದೇನಪ್ಪ ಅಂದರೆ, ನಮ್ಮ ಶಾಲೆಗೆ ಹೊಸದಾಗಿ ದ್ವಿತೀಯ ದರ್ಜೆ ಗುಮಾಸ್ತರಾಗಿ ಆಗಮಿಸಿರುವಂತಹ ಶ್ರೀಮತಿ ಎನ್ ವಿ ಮಂಜುಳಾರವರಿಗೆ ನಾವು ಸ್ವಾಗತವನ್ನು ಕೋರ್ತೀವಿ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಇದುವರೆಗೂ ಕಾರ್ಯನಿರ್ವಹಿಸಿದಂತಹ ಶ್ರೀ ಸಂಜಯ್ ಕುಮಾರ್ ಅವರು ಬೇರೆ ಶಾಲೆಗೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಬಂದಿರೋದ್ರಿಂದ ಅವರಿಗೆ ನಾವು ಇವತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿಗಳು, ಇವತ್ತು ನೀವೆಲ್ಲ 10ನೇ ತರಗತಿ ವಿದ್ಯಾರ್ಥಿಗಳು. ಯಾಕೆಂದರೆ ನಿಮಗೋಸ್ಕರ ಇವತ್ತು ನಾವು ಪ್ರೋಗ್ರಾಮ್ ಮಾಡ್ತಾ ಇರೋದು ಬೀಳ್ಕೊಡುಗೆ ಸಮಾರಂಭ. ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ 8 ಮತ್ತು 9ನೇ ತರಗತಿ ಮಕ್ಕಳು, ನೀವು ಕೂಡ ಅಷ್ಟೇ ಇವರಿಗೆ ನೀವು ಸಹಕಾರವನ್ನು ನೀಡ್ತಾ ಇದ್ದೀರಾ. ನಿಮಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಈಗ ಈ ಒಂದು ಕಾರ್ಯಕ್ರಮವನ್ನು ಮಕ್ಕಳು ನಡೆಸ್ಕೊಡ್ಬೇಕು ಅಂತ ನಾನು ಅವರಲ್ಲಿ ಕೇಳ್ತಾ ಇದ್ದೀನಿ. ರಿಸಲ್ಟ್ ಬರಲಿ, ಒಳ್ಳೆ ಬುದ್ಧಿ ಕೊಡಲಿ, ಚೆನ್ನಾಗಿ ಓದಬೇಕು ಅಂತ ಕೇಳ್ಕೊಡಿ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ. ಕಮ್ಮಗೋಲನ ವೈರಿ ಸುತನಾದ ಸುಂಡಿಲ ಹೆಮ್ಮಯ್ಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆದಾಡೆಯ ನಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆದಾಡೆಯ ನಾರಮ್ಮ. ಮೂರು ಕಣ್ಣನ ಸುತ ಮುರಿದಿದ್ದ ಚಂದ್ರನ ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ. ುಟ್ಟದಟ್ಟಿಯು ಪಿಡಿದುಟ್ಟ ಚಲಣದ ದಿಟ್ಟತ ನಿವನಾರಮ್ಮ. ುಟ್ಟದಟ್ಟಿಯು ಪಿಡಿದುಟ್ಟ ಚಲಣದ ದಿಟ್ಟತ ನಿವನಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ ಭಾಷಿಗನಿವ ನಾರಮ್ಮ.
ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ ಭಾಷಿಗ ನಿರನಾರಮ್ಮ ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ ಸರ್, ಅದೇ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ಉದ್ಘಾಟನೆ ಮಾಡಬೇಕಾಗಿ ವೇದಿಕೆಯಲ್ಲಿ ಟೆಂತ್ ಬಾಯ್ಸ್ ಬಂದು ಗಿಡಕ್ಕೆ ನೀರು ಕೊಡಿರಂತೆ. ಬನ್ನಿ, ಒಂದು 4 ಜನ ಬಾಯ್ಸ್ ಗಿಡಕ್ಕೆ ನೀರು ಕೊಡಿರಂತೆ. ಬನ್ನಿ ಬಂದ್ರು, ಅಲ್ಲಿ ಹೋಗಿ ಹುಡುಗಿರೇ ಬನ್ನಿ, ಪರವಾಗಿಲ್ಲ ಬನ್ನಿ. ಈಗ 4 ಜನ ಪೂಜೆ ಮಾಡಿದರೆ ಕೆಲವು ಜನ ಬನ್ನಿ. ಗಿಡಕ್ಕೆ ನೀರನ್ನು ಹಾಕೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಡಯಟ್ನ ಉಪನ್ಯಾಸಕರು ಹಾಗೂ ನಮ್ಮ ಶಾಲೆಯ ಇಂದಿನ ಮುಖ್ಯೋಪಾಧ್ಯಾಯರು, ಅದೇ ರೀತಿಯಲ್ಲಿ ನಮ್ಮ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರು, ಅದೇ ರೀತಿಯಲ್ಲಿ ಚಿಂತಾಮಣಿ ತಾಲೂಕಿನ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಶಾಲೆಯ ಗಣಿತ ಶಿಕ್ಷಕರಾದಂತಹ MR ಮಂಜುನಾಥ್ ಸರ್ ಅವರು ಹಾಗೂ ನಮ್ಮ ಎಲ್ಲ ಶಾಲೆಯ ಒಂದು ಸಹ ಶಿಕ್ಷಕರು. ಉದ್ಘಾಟನೆಯನ್ನು ನಡೆಸಿಕೊಟ್ಟ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ 10ನೇ ತರಗತಿಗಳಿಂದ ವಿದ್ಯಾರ್ಥಿಗಳ ಅಭಿಪ್ರಾಯ. ಶಾಲೆಗೆ ಈಗಾಗಲೇ ಆಗಮಿಸಿರುವಂತಹ ಮಂಜುಳಾ ಮೇಡಮ್ ರವರು ದ್ವಿತೀಯ ದರ್ಜೆ ಸಹಾಯಕರಿಗೆ ನಮ್ಮ ಒಂದು ಶಾಲಾ ಒಂದು ಸಮಿತಿ ಹಾಗೂ ಶಾಲಾ ಸಹ ಶಿಕ್ಷಕರ ಕಡೆಯಿಂದ ಅವರಿಗೆ ಸನ್ಮಾನವನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ ಸರ್. ನೋಡಿ, ಇವರು ನಮ್ಮ ಶಾಲೆಗೆ ಹೊಸದಾಗಿ ದ್ವಿತೀಯ ದರ್ಜೆ ಸಹಾಯಕರಾಗಿ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವರಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಇವತ್ತು. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಸುಮಾರು ಈ ವರ್ಷದಲ್ಲಿ ವಾರಕ್ಕೆ 3 ದಿನಗಳ ಕಾಲ ನಮ್ಮ ಶಾಲೆಗೆ ಆಗಮಿಸಿ ನಮಗೆ ಅನೇಕ ಕೆಲಸ ಕಾರ್ಯಗಳು ಕೂಡ ನಡೆಸಿಕೊಟ್ಟಿದ್ದಾರೆ. ಒಂದು ಕಾರ್ಯಕ್ರಮದ ಮೂಲಕ ಬೀಳ್ಕೊಡುಗೆ ಕೊಡುವಂತಹ ಒಂದು ಸನ್ನಿವೇಶ ನಮ್ಮಲ್ಲಿ ಬಂದಿದೆ. ಸೊ ಇವರು ಇಂಜಿನಿಯರಿಂಗ್ ಅಲ್ಲಿ ಉತ್ತಮ ಪದವಿಯನ್ನು ಪಡ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ಇಂದು ದ್ವಿತೀಯ ದರ್ಜೆ ಸಹಾಯಕರಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ಹಾಗೂ ಮತ್ತೆ ಯಗುಕೋಟೆ ಶಾಲೆಯಲ್ಲಿ ಸಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಇವತ್ತು ಕಾರಣಾಂತರಗಳಿಂದ ಅವರು ವರ್ಗಾವಣೆಗೊಂಡಿರುವ ಕಾರಣ ಅವರಿಗೆ ಒಂದು ಸಣ್ಣ ಬೀಳ್ಕೊಡುಗೆ ಕಾರ್ಯಕ್ರಮ ನಮ್ಮ ಒಂದು ಶಾಲಾ ವತಿಯಿಂದ. ಈ ವೇದಿಕೆ ಮೇಲೆ ಆಸೀನಾಗಿರುವ ನಮ್ಮ ಮುಖ್ಯೋಪಾಧ್ಯಾಯರೇ ಹಾಗೂ ಶಿಕ್ಷಕರೇ, ನಿಮಗೆಲ್ಲರಿಗೂ ಮಧ್ಯಾಹ್ನ ವೇಳೆಯ ನಮಸ್ಕಾರಗಳು. ಫಸ್ಟ್ ನಮ್ಮ ಕ್ಲಾಸ್ ಟೀಚರು, ಅವರಂದ್ರೆ ನಮಗೆ ತುಂಬಾ ಇಷ್ಟ. ಅವರು ನಮಗೆ ಜಾಸ್ತಿನೇ ಪ್ರೋತ್ಸಾಹ ಕೊಡ್ತಾರೆ ಓದ್ನಲ್ಲೆಲ್ಲ, ಅವ್ರಿಗೆ ಯಾವತ್ತು ನಾವು ಮರೆಯಲ್ಲ. ಮತ್ತೆ RS ಸರ್, ಅವರು
ಬುದ್ಧಿ ಕಲಿಸ್ತಾರೆ, ಏನಾರ ತಪ್ಪು ಮಾಡಿದ್ರೆ ಅದನ್ನು ಸರಿದಿರ್ತಾರೆ. ಚೆನ್ನಾಗಿ ಪಾಠ ಮಾಡ್ತಾರೆ, ಅರ್ಥ ಆಗಂಗೆ. ಬೇರೆ ಸಬ್ಜೆಕ್ಟ್ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಸರ್. ಇವಾಗ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತು ಸರ್ ನಮಗೆ 6:15ವರೆಗೂ ಸ್ಪೆಷಲ್ ಕ್ಲಾಸ್ ಇಟ್ಕೊಂಡು ನಮಗೆ ಯಾವ ಡೌಟ್ಸ್ ಇದೆಯೋ ಅದು ಕೇಳಿಬಿಟ್ಟು ಸ್ಯಾಲ್ವ್ ಮಾಡಿಸ್ಕೋಬೇಕಂತ ಸರ್ ನಮಗೆ ಜಾಸ್ತಿನೇ ಕೇಳ್ತಿದ್ದಾರೆ. ಎಲ್ಲರೂ ಡೌಟ್ಸ್ ಇರೋರು ಕೇಳ್ತಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಶಿವರಾಜ್ ಸರ್ ಅವರು ನಮ್ಗೆ ಚೆನ್ನಾಗಿ ಪಾಠ ಮಾಡ್ತಾರೆ. ಇಂಗ್ಲೀಷು, ಗ್ರಾಮರ್ ಆಗಿರ್ಬೋದು, ಏನಾಗಿರ್ಬೋದು. ಸರ್ ನಮ್ಗೆ ಇದು ಅರ್ಥ ಆಗಿಲ್ಲ ಸರ್, ಇದು ಇನ್ನೊಂದ್ಸಲ ಮಾಡಿ ಸರ್ ಅಂತ ಹೇಳಿದ್ರೆ ಮತ್ತೆ ಬೇಕಾದರೆ ಮಾಡ್ತಾರೆ ನಮಗೆ. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡ ಮ್ಯಾಮ್ ಮಮತಾ ಮ್ಯಾಮು, ಅವ್ರು ನನಗೆ ಸ್ಟೂಡೆಂಟ್ ಫ್ರೆಂಡ್ ಥರ ಇದ್ಬಿಟ್ಟಿದ್ರು ನನ್ನ ಜೊತೆ. ನಾನು ಅದನ್ನು ಮರೆಯೋದಿಲ್ಲ ಇವತ್ತಿಗೂ. ಮ್ಯಾಮು ಚೆನ್ನಾಗಿ ಪಾಠ ಮಾಡ್ತಾರೆ. ಏನಾರ ಗ್ರಾಮರ್ಸ್ ಏನಾರ ಡೌಟ್ ಇದ್ದರೆ ಎಲ್ಲ ಹೇಳ್ಕೊಡ್ತಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂದಿ ಮ್ಯಾಮು, ಅವರು ಪ್ರತಿ ಪದಕ್ಕೆ ಕನ್ನಡದಲ್ಲಿ ಅರ್ಥ ಹೇಳ್ತಾರೆ ಮ್ಯಾಮು. ಯಾವುದನ್ನ ಡೌಟ್ ಬಂದರೆ ಸಾಕು, ಕೇಳ್ರಿ ನನಗೆ, ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರು ಹೊಡಿತಾರೆ ಆದ್ರೂ ಪರವಾಗಿಲ್ಲ, ನಾವು ಅದನ್ನು ಚಾಲೆಂಜ್ ಆಗಿ ತಗೊಂಡು ಓದ್ಬೇಕಂತ ನಾನು ಜಾಸ್ತಿನೇ ಇದು ಮಾಡಿದ್ದೀನಿ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಾಗವೇಣಿ ಮ್ಯಾಮು, ನಮಗೆ ಕ್ರಾಫ್ಟ್, ಬಟ್ಟೆ ಹೊಲಿಯೋದಾಗಿರ್ಬೋದು, ನಮ್ಗೊಂದ್ಸಲನೇ ಕ್ರಾಫ್ಟ್ ಮಾಡಿದ್ದು. ನಾನೆಲ್ಲ ಮಾಡಿದ್ದೀನಿ, ಅದು ನನ್ನ ಹತ್ರ ಇವಾಗ ಕೂಡ ಇದೆ. ಅದನ್ನು ಕೊಡ್ಬೇಕಂತ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ, ಬಟ್ ಕೊಡೋಕ್ಕಾಗಿಲ್ಲ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸುಬ್ಬಾರೆಡ್ಡಿ ಸರ್ ಅವರಾದರೆ ನಮಗೆ ನಾವು ಫಸ್ಟ್ ಈ ಸ್ಕೂಲ್ ಬರೋವಾಗ ಕ್ಲೀನ್ ಮಾಡಿರಿ ಅಂತ ಹೇಳ್ತಿದ್ರು. ಕ್ಲೀನ್ ಮಾಡ್ತಿದ್ದೆ. ನಾನು ಲೀಡರ್ ಆಗಿದ್ದೆ. ನಾನು ಒಂದು ದಿವಸ ನನಗೆ ಗೊತ್ತಿಲ್ಲ ಕ್ಲೀನ್ ಮಾಡಿಸ್ಬೇಕಂತ. ರೂಮ್ಸ್ ಎಲ್ಲ ಕ್ಲೀನ್ ಮಾಡಿಸಿಲ್ಲ ನಾನು. ನನಗೆ ಪ್ರೇಯರಲ್ಲಿ ಹೊಡ್ಬಿಟ್ಟಿದ್ರು ಸರ್ರು. ಇವು ಸರ್ ಏನು ಹಿಂಗೆ ಹೊಡ್ಬಿಟ್ಟಿದ್ದಾರೆ ಅಂತ ನಾನು ಜಾಸ್ತಿನೇ ಭಯ ಬಿದ್ದಿದ್ದೆ. ನಾನು ಅವತ್ತಿಂದ ಕ್ಲೀನ್ ಮಾಡಿಸೋದು ಮಾತ್ರ ಬಿಟ್ಟಿಲ್ಲ. ಸರ್ ಹಂಗೆ ಹೊಡೆದಿದ್ದಕ್ಕೆ ನಾನು ಸರಿದಿದ್ಕೊಂಡಿದ್ದು, ಇಲ್ಲಾಂದ್ರೆ ನಾನು ಹಾಗೆ ಇರ್ತಿದ್ದೆ. ಅದಕ್ಕೆ ಅವ್ರಿಗೆ ತುಂಬಾನೇ ಧನ್ಯವಾದಗಳು ಹೇಳ್ತೀನಿ. ಮತ್ತೆ ಈ ಶಾಲೆಗೆ ತುಂಬಾ ಸ್ವಚ್ಛ ಸುಂದರದಿಂದ ಮಾಡಿದ್ದಾರೆ. ಹಚ್ಚ ಹಸಿರು ಗಿಡಗಳಿಂದ ಕೂಡಿದೆ. ಅವ್ರು ಹೋದ್ರೂ ಸಹ ಜಾಸ್ತಿ ನೆನಪು ಬರ್ತಾರೆ. ನಾವು ಇವಾಗ ಅನ್ಕೋತೀವಿ ಸುಬ್ಬಿರೆಡ್ಡಿ ಸರ್ ಅವರೇ ಇದೆಲ್ಲ ನಡೆಸಿರೋದು, ಅದಕ್ಕೆ ಇಷ್ಟು ಚೆನ್ನಾಗಿರೋದು ಅಂತ. ಮತ್ತೆ ಸಂಜಯ್ ಸರ್ ಅವ್ರು ನಮಗೆ ಯಾವುದಾದ್ರೂ ಜೆರಾಕ್ಸ್ ಬೇಕಂದ್ರೆ ಮಾಡಿಸ್ಕೊಡ್ತಾರೆ. ಏನಾದ್ರು ಡೌಟ್ಸ್ ಇದ್ರೂ ಹೇಳ್ಕೊಡ್ತಾರೆ. ಅದಕ್ಕೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ಮಾತುಗಳನ್ನು ಹಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಅವರಿಗೆ ಧನ್ಯವಾದ ಹೋಗುತ್ತಿದ್ದೇನೆ. ನಾನು ಈ ಶಾಲೆಗೆ 3 ವರ್ಷ ಆಯಿತು ಬಂದು. ನಾನು 8, 9 ಅಲ್ಲಿ ಎಂಜಾಯ್ ಮಾಡಿದೆ. ಬಟ್ SLCಯಲ್ಲಿ ತುಂಬ ಓದಬೇಕು ಅನಿಸ್ತಾ ಇದೆ. ಮತ್ತು ನಮ್ಮ ಕ್ಲಾಸ್ ಟೀಚರ್ ಆಗಿರುವ ಎಮ್ಮ ಸರ್ ಅವಾಗ ನಮಗೆ ಎಷ್ಟೊಂದು ಇದು ಮಾಡ್ತಿದ್ದಾರೆ. ಬಟ್ ನಮಗೆ ಆಗ್ತಿಲ್ಲ, ವರ್ಕ್ ಮಾಡ್ತಿಲ್ಲ ನಾವು. ಬಟ್ ನಾವು ವರ್ಕ್ ಮಾಡಬೇಕು ಅಂತ ಕೋರುತ್ತಿದ್ದೇವೆ. 10ನೇ ತರಗತಿಯ ವಿದ್ಯಾರ್ಥಿಗಳು ತುಂಬ ಪಾಪ ಅನಿಲ್ ಸರ್ ಮತ್ತು ಎಮ್ಮ ಸರ್ ತುಂಬ ಮ್ಯಾಥ್ಸಲ್ಲಿ ಯಾಕಪ್ಪ ಇಷ್ಟು ಡಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ಎಮ್ಮ ಸರ್ ಅನಿಲ್ ಸರ್ ಹೇಳ್ತಾ ಇದ್ದಾರೆ. ನಾವು ವರ್ಕ್ ಮಾಡ್ತಿಲ್ಲ, ಅದರಿಂದ ವರ್ಕ್ ಮಾಡಬೇಕಂತ ಎಲ್ಲರಲ್ಲಿ ಕೋರುತ್ತಿದ್ದೇನೆ. ಮತ್ತು ಹಿಂದಿ ಮ್ಯಾಮು ಹಿಂದಿ ಪಾಠ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಮತ್ತೆ ಮಾಡು ಅಂತ ಹೇಳಿದ್ರೆ ಸರ್ ಮಾಡ್ತಿದ್ದಾರೆ ಮ್ಯಾಮು. ಅವ್ರಿಗೂ ನನ್ನ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಆದರ್ ಸರ್ ಅಂದರೆ ನನಗೆ ಯಾರಪ್ಪ ಅನಿಸ್ಬಿಟ್ಟಿತ್ತು ಫಸ್ಟ್ ಬಂದದೆ. ಯಾರು ಅಂತ ನಂಗೆ ಗೊತ್ತೇ ಇರಲಿಲ್ಲ. ಮತ್ತು ನಾನು 8ನೇ ತರಗತಿಯಲ್ಲಿ ಬಂದಾಗ ಸರ್ ಮತ್ತೆ ಪರಿಚಯ ಮಾಡ್ಕೊಂಡು ಸರ್ ಏನೇ ವಿಷಯದಲ್ಲಾದರೂ ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಶಿವರಾಜ್ ಸರ್ ಈ ವರ್ಷ ಆಗಿರ್ಬೋದು ಬಂದು, ಆದರೆ ನಮಗೆ ಇಂಗ್ಲೀಷ್ ಪಾಠ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂದರೆ ಚೆನ್ನಾಗಿ ಮಾಡ್ತಿದ್ದಾರೆ. ಬಟ್ ನಾವು ಕ್ಲಾಸಲ್ಲಿ ಇಂಟ್ರೆಸ್ಟಾಗಿ ಕೇಳೋದೇ ಇಲ್ಲ, ತರಲೆ ಕೆಲಸ ಮಾಡ್ಕೊಂಡಿರ್ತೀವಪ್ಪ. ಕನ್ನಡ ಮ್ಯಾಮ್ ಆದರೆ ಯಾವುದೇ ಒಂದು ಗ್ರಾಮರು ಮತ್ತು ಇಲ್ಲ ಅಲಂಕಾರ ವೃತ್ತಗಳು ಅದರಲ್ಲಿ ಏನಾದರೂ ಡೌಟ್ಸ್ ಬಂದರೆ ಮ್ಯಾಮ್ ಹತ್ರ ಹೋದರೆ ಎಷ್ಟು ಕ್ಲಿಯರಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ. ಅವ್ರಿಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಮತ್ತು ನಾಗವೇಣಿ ಮ್ಯಾಮು ನಮಗೆ 8th 9th ಪಾಪ ಗಿಡಕ್ಕೆ ನೀರು ಇದು ಮಾಡೋದು ಎಲ್ಲ ಕಲಿಸ್ತಿದ್ರು. ಮತ್ತು 10ನೇ ತರಗತಿಯಲ್ಲಿ ಬಂದಮೇಲೆ ಮ್ಯಾಮು ನೀವೇನು ಕೆಲಸ ಮಾಡಬೇಡಿ, ಓದ್ಕೊಳ್ಳಿ ನೀವು ಸಾಕು, ಯಾಕೆ ಆ ಥರ ತಿರ್ತಿದ್ದೀರಾ ಅಂತ
ಮ್ಯಾಮ್ ಎಷ್ಟೊಂದು ಪ್ರೋತ್ಸಾಹ ಕೊಡ್ತಿದ್ದಾರೆ. ನಾನು 2 ಮಾತುಗಳನ್ನು ಹಂಚಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೆ. ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿನಿಯಾದ ಸುಪ್ರೀತಾ ಅವರು. ಏನೋ ಗೊತ್ತಿಲ್ಲ, MR ಸರ್ ಬಂದಿದ್ರು ನಮ್ಮ ಮನೆಗೆಲ್ಲ, ಮತ್ತೆ ಇಲ್ಲೇ ಸೇರಬೇಕು ಅಂತ ಹೇಳಿದ್ರು. ಮತ್ತು ನಾನು ಈ ಸ್ಕೂಲಿಗೆ ಬಂದಮೇಲೆ ಫಸ್ಟು ಎಂಟ್ರೆನ್ಸಲ್ಲಿ ಸ್ಟಾರ್ಟ್ ಆಗಿದ್ದ ತಕ್ಷಣ TSR ಫಸ್ಟ್ ಕ್ಲಾಸ್ಗೆ ನಾನು ಬಂದಿದ್ದು TSR ಕ್ಲಾಸ್ಗೆ. ಇಲ್ಲಿ ಮರದ ಹತ್ರ ಎಲ್ಲರೂ ಕಾಂಪೋನೆಂಟ್ಸ್ ಇದು ನಮಗೆ ಸೈನ್ಸಲ್ಲಿ ಎಲಿಮೆಂಟ್ಸ್ ಒಪ್ಪಿಸ್ಬೇಕು ಅಂತ ಹೇಳಿದ್ರು. ನಾನು ಫಸ್ಟು ಭಯದಿಂದ ಕನ್ನಡ ಮೀಡಿಯಮ್ಗೆ ಹೋದೆ. ಚಂದನಾಬಾಯಿ ಅವರೆಲ್ಲ ಇದ್ದರು, ಅಲ್ಲೇ ಕುತ್ಕೊಂಡಿದ್ರು. ನಾನು ಫಸ್ಟ್ ಹೋದ ತಕ್ಷಣ ಸರ್ ಕೋಲ್ ಎತ್ಕೊಂಡ್ಬಂದು ಎಲ್ಲರೂ ಹೊಡೆದ್ಬಿಟ್ರು, ನನ್ನನ್ನು ಕೂಡ ಹೊಡೆದ್ಬಿಟ್ರು. ಒಂದು ಮಾತು ಕೂಡ ಮಾತಾಡಲಿಲ್ಲ. ನ್ಯೂ ಅಡ್ಮಿಷನ್ನ ಏನೂ ಮಾತಾಡಲಿಲ್ಲ. ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಏನಪ್ಪ ಬಂದ ದಿವಸನೇ ಏಟಲ್ಲಿ ತಿಂದ್ಬಿಟ್ವಲ್ಲಪ್ಪ, ಬೇಜಾರಾಗೋಯ್ತು ಅನ್ಸ್ಬಿಡ್ತು. ಮತ್ತು ಸರ್ಗೆ ಹೇಳಿದ್ದಾರೆ, ಸರ್ ನ್ಯೂ ಅಡ್ಮಿಷನ್ನು ಅಂತ. ಮತ್ತು ಸರ್ ಇದ್ಕೊಂಡು ಹೌದೇನಮ್ಮ ಅಂತ ಹೇಳಿದ್ರು. ಮತ್ತು ಎಲ್ಲರೂ 3 ಡೇಸ್ ಆಯಿತು ಆ ಹೋಮ್ವರ್ಕ್ ಕೊಟ್ಟು ಯಾರೂ ಒಪ್ಪಿಸಲಿಲ್ಲ. ನಾನು 5 ನಿಮಿಷದಲ್ಲೇ ಒಪ್ಪಿಸಿದೆ. HM ಸರ್ ಅಲ್ಲಿ ಫಸ್ಟ್ ನಾವು ಬಂದಾಗ ಕ್ಲೀನ್ ಮಾಡಬೇಕು ಅಂತಿದ್ರು. ನೆಕ್ಸ್ಟ್ ಅನಿಲ್ ಸರ್ ಸಿಕ್ಕಾಪಟ್ಟೆ ಫಾರ್ಮುಲಾಸ್ ಕೇಳ್ತಾರಲ್ಲ, ನಮಗಂತೂ ಮಾತಾಡೋಕ್ಕೆ ಭಯ ಆಗ್ಬಿಟ್ಟು ನಾವು ಮಾತಾಡೋದೇ ಬಿಟ್ಬಿಟ್ಟಿದ್ದೀವಿ. ಸರ್ನ ಎಲ್ಲಂದ್ರೆ ಫಾರ್ಮುಲಾಸ್ ಕೇಳ್ಬಿಡೋದು. ಒಂದು ಇನ್ನ ಆಲೋಚನೆ ಮಾಡ್ತಾ ಇರ್ತೀವಿ, ಅಷ್ಟೊತ್ತಿಗೆ ಇನ್ನೊಂದು ಕೇಳ್ಬಿಟ್ಟಿರೋದು. ಭಯ ಆಗ್ತಿತ್ತು. 8th 9th ಅಲ್ಲಿ ಸರ್ ಅಷ್ಟೊಂದು ನಮ್ಮನ್ನು ಕೇರ್ ಮಾಡ್ತಿರ್ಲಿಲ್ಲ. ಅಂದರೆ ಅಷ್ಟೊಂದು ಫಾರ್ಮುಲಾಸು ನಾನು ಕೇಳ್ತಿರ್ಲಿಲ್ಲ. 10th ಬಂದಿದ್ದೆ ಫಾರ್ಮುಲಾಸು. ಶಿವರಾಜ್ ಸರ್ ಬಂದ್ಬಿಟ್ಟು ನಮಗೆ ಈ ವರ್ಷನೇ ಬಂದಿದ್ದು. ಫಸ್ಟ್ ಶಿವರಾಜ್ ಸರ್ನ ಹೋಗಿ ಮಾತಾಡಿಸಿದ್ವಿ, ಚೆನ್ನಾಗಿ ಮಾತಾಡಿಸಿದ್ರು. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ರಮ್ಮ, ಎಲ್ಲ ಸಬ್ಜೆಕ್ಟ್ಸು ಹೇಳ್ಕೊಡ್ತೀನಿ ಅಂದರು. ಶಿವರಾಜ್ ಸರ್ ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಇಂಗ್ಲೀಷಲ್ಲಿ ಯಾವ ಥರ ಓದಬೇಕು, ಯಾವ ಥರ ಬರೀಬೇಕು ಎಲ್ಲ ಹೇಳ್ಕೊಟ್ರು. ನಮಗೆ ಬೇಸಿಂದ ಸ್ಟಾರ್ಟ್ ಮಾಡಿದ್ರು ಇಂಗ್ಲೀಷು. ಪ್ರತಿಯೊಂದು ಒಂದು ಸೆಂಟೆನ್ಸ್, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಆಗ್ದಿರಾ ಅಷ್ಟೊಂದು ಚೆನ್ನಾಗಿ ಹೇಳ್ಕೊಟ್ರು. ಸರ್ಗಂತೂ ತುಂಬ ಥ್ಯಾಂಕ್ಸು. ನೆಕ್ಸ್ಟ್ RR ಸರ್ ಹೊತ್ತು ಎಷ್ಟು ಜೋರಾಗಿ ಹೊಡೆದ್ರು, ಎಷ್ಟು ಕೋಪ ಬಂತು. ಅದ್ರ ಮೇಲೆ ಕೋಪದಿಂದ ಓದಿದ್ದೀವಿ ನಾವು ಸ್ಟೇಟ್ ಲೆವೆಲ್ಗೆ. ಅಷ್ಟು ಕೋಪ ತರಿಸ್ಬಿಟ್ರು. ಸರ್ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೋ. ನೆಕ್ಸ್ಟ್ ನಮ್ಮ ಹಿಂದಿ ಮ್ಯಾಮ್ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾರಲ್ಲ. ನಮಗೆ ಹಿಂದಿ ಮ್ಯಾಮು ಕ್ಲಾಸಲ್ಲಿ ಹಿಮಾದಾರ್ಗೆ ಸಮ್ಮೇಳನ ಮೇ ಅಂತ ಒಂದು ಲೆಸನ್ ಇದೆ 10th ಅಲ್ಲಿ. ಅದಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯಾಮು. ಅದರಲ್ಲಿ ಚಪ್ಪಲಿ ಕಳೆದೋಗುತ್ತೆ, ಅದಂತೂ ತುಂಬ ಚೆನ್ನಾಗಿತ್ತು ನಮಗೆ ಮ್ಯಾಮ್. ಅದರಲ್ಲಿ ನಾವು ಮತ್ತೆ ಅದನ್ನು ಕಾಮಿಡಿ ಬೇಕಂತ ಮತ್ತೆ ಕೇಳಿದ್ವಿ, ಮ್ಯಾಮ್ ಮಾಡಿಕೊಡಿ ಮ್ಯಾಮ್ ಅಂದರೆ ಮಾಡಿಕೊಡ್ತೀನಮ್ಮ ಅಂದರು. ಎಷ್ಟು ಚೆನ್ನಾಗಿ ಮಾತಾಡ್ತಾರೋ ಮ್ಯಾಮ್. ನಮಗೆ ಗ್ರೂಪ್ಗಳು ಮಾಡಿದ್ದಾರೆ, ಅದರಲ್ಲಿ ಯಾರು ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡೋದು. ಅದ್ರಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ಬಂದರೆ ಅವ್ರಿಗೆಲ್ಲ ಸ್ವೀಟ್ ಕೊಡ್ತಾಯಿದ್ರು. ಆ ಥರ ಕೂಡ ಮ್ಯಾಮ್ ಸ್ಟಾರ್ಟ್ ಮಾಡಿದ್ದಾರೆ. ಮ್ಯಾಮ್ ಅಂತೂ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಎಷ್ಟು ಕನ್ನಡ ಮ್ಯಾಮ್ ಬಂದ ತಕ್ಷಣ ಕಮಂಗಿ ಮಕ್ಕ ಅನ್ನೋರು, ಎಷ್ಟು ಚೆನ್ನಾಗಿ ಕೊಯ್ಯೋರು ನಮಗೆ. 10th ಅಲ್ಲಿ ಬಂದ ತಕ್ಷಣ ಅದೇ ಅನ್ನೋರು ಮ್ಯಾಮು, ಎಷ್ಟು ಚೆನ್ನಾಗಿ ಅನ್ನೋರು. ನಾವು ಬೈಸ್ಕೊಳಕ್ಕೆ ಏನೋ ನಮ್ಮ ಕ್ಲಾಸಲ್ಲಿ ಸೀರಿಯಲ್ ಮಾಡೋರು. ಮ್ಯಾಮ್ ಬಂದು ಕಮಂಗಿ ಮಕ್ಕ ಅನ್ನೋರು, ಎಲ್ಲರೂ ನಗ್ಬಿಡೋದು. ಎಷ್ಟು ಚೆನ್ನಾಗಿ ಬೈತಿದ್ರು ಮ್ಯಾಮು. ಆದರೂ ತುಂಬ ನೋಡಿದ್ದಾರೆ ಮ್ಯಾಮು. ಚೆನ್ನಾಗಿ ಹೇಳ್ಕೊಡ್ತಾರೆ. ಲೆಸನ್ಸ್ ಎಲ್ಲ ತುಂಬ ಕಾಮಿಡಿ ಆಗಿರುತ್ತೆ. ನೆಕ್ಸ್ಟು ನಾಗಮಣಿ ಮ್ಯಾಮ್ ನಮಗೆ 8th ಅಲ್ಲಿ ಬಂದಾಗ ಕ್ಲಾಸ್ಗೆ ಒಂದು 2-3 ಕ್ಲಾಸ್ ತಗೊಂಡ್ರು ಅಷ್ಟೇ ಮ್ಯಾಮು. ಅದರಲ್ಲಿ ತುಂಬ ನಮಗೆ ಬುದ್ಧಿ ಮಾತುಗಳು ಹೇಳೋರು. ನೀವು ಹಿಂಗಿರಬೇಕು, ಇದು ಓದಬೇಕು, ಈ ಥರ ಇರಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳೋರು ಮ್ಯಾಮು. ನಮಗೆ ಅವಾಗ ತಲೆ ಮಾಡ್ಕೊಂಡಿರೋದು. ಮತ್ತೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಮ್ಯಾಮ್ ನೋಡಿದ್ರೆ ಹೌದು ನಾವು ಹಿಂಗಿರ್ಬೇಕು ಅನಿಸ್ತಿತ್ತು. ಮ್ಯಾಮ್ ತುಂಬಾ ಹೆಲ್ಪ್ ಮಾಡ್ತಿದ್ರು. ಇಂಡಿಪೆಂಡೆನ್ಸ್ ಡೇ ಹಂಗೆಲ್ಲ ಫಂಕ್ಷನ್ಸ್ ಬಂದಾಗೆಲ್ಲ ಮ್ಯಾಮ್ದೇ ಇರ್ತಿತ್ತು. ಕ್ರಾಫ್ಟು ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಿದ್ರು ಮ್ಯಾಮು. ಮ್ಯಾಮ್ಗಂತೂ ತುಂಬ ಥ್ಯಾಂಕ್ಸು. ನೆಕ್ಸ್ಟು HTM ಸರ್ ಇರಲಿಲ್ಲ, ಬಟ್ ನಮಗಂತೂ ಸ್ಪೆಲ್ಲಿಂಗ್ಸ್ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ಸರ್ ಅವರು. ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇಂಗ್ಲೀಷಲ್ಲಿ ನಾವು ನಿಜವಾಗ್ಲೂ ತುಂಬ ಡಲ್ ಇದ್ವಿ ಸರ್. ನಮಗೆ ಭಯ ಆಗ್ತಿತ್ತು ಇಂಗ್ಲೀಷ್ ಮೀಡಿಯಮ್ ಅಲ್ಲಪ್ಪ ಅಂತ ಹೇಳ್ಬಿಟ್ಟು. ಮತ್ತೆ ಸರ್ ಎಲ್ಲ ಸ್ಪೆಲ್ಲಿಂಗ್ಸು, ಸೆಂಟೆನ್ಸು ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟು KCN ಸರ್ ಫ್ಯಾನ್ಸ್ ಎಲ್ಲ ತುಂಬ ಇದ್ದೀರಲ್ಲ ನೀವು. KCN ಸರ್ ತುಂಬ ಕಾಮಿಡಿ ಮಾಡೋರು, ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡೋರು. ಕ್ಲಾಸ್ ಫುಲ್ಲು ಕಾಮಿಡಿ ಮಾಡೋರು. ನಮಗೆ ವ್ಯಾಘ್ರಗೀತೆ ಪಾಠ ಮಾಡಿದ್ರು 10ನೇ ತರಗತಿಯಲ್ಲಿ. ಅದೇ ಲಾಸ್ಟ್ ಲೆಸನ್ ನಮಗೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡ್ತಿದ್ರು. ನೆಕ್ಸ್ಟು RK ಸರು ಇರಲಿಲ್ಲ. ಸರ್ ನಮಗೆ ಕ್ಲಾಸಲ್ಲೆಲ್ಲ ಮಲ್ಲಿಗೆ ಅಂತ ಕರೆಯೋರು.
ವೇದಶ್ರೀನ ಅವ್ರನ್ನೆಲ್ಲ, ನಮ್ಮನ್ನ ಸುಪ್ರಿಕಾ ಅನ್ನೋರು, ಸುಪ್ರೀತಾ ನನ್ನ ಹೆಸರು ಸುಪ್ರಿಕಾ ಅನ್ನೋರು ಎಷ್ಟೋ ಚೆನ್ನಾಗಿ ಮಾತಾಡಿಸ್ತಿದ್ರು, ಸಾಂಗ್ಸ್ ಎಲ್ಲ ಹೇಳ್ಕೊಡ್ತಿದ್ರು, ಡ್ಯಾನ್ಸ್ ಎಲ್ಲ ಮಾಡಿಸ್ತಿದ್ರು. ತುಂಬಾ ಕ್ಲೋಸ್ ಆಗಿರ್ತಿದ್ವಿ. ಈ ಸ್ಕೂಲ್ ನೆನಪುಗಳು ನನ್ನಲ್ಲಿ ಈ ಸ್ಕೂಲ್ ನೆನಪುಗಳು ತುಂಬ ಇದ್ದಾವೆ. ನಮಗೆ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ನಾವು ಕನ್ಸಲ್ಲಿ ಕೂಡ ಅಂದ್ಕೊಂಡಿರ್ಲಿಲ್ಲ. ಏನೋ ಬಿಡಪ್ಪ ಅಂದ್ಕೊಂಡಿದ್ವಿ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಈ ಸ್ಕೂಲಲ್ಲಿ ನನ್ನ ಮೆಮೊರೀಸ್ ಅಂತೂ ತುಂಬಾ ಇದ್ದಾವೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಎವ್ರಿವನ್. ನನಗೆ ಫಸ್ಟ್ ಪರಿಚಯ ಆಗಿದ್ದು RR ಸರ್. ನನ್ನ ಅಡ್ಮಿಷನ್ ಇದು ರೆಕಾರ್ಡ್ ಎಲ್ಲ ಇದು ಫಿಲ್ಅಪ್ ಮಾಡಿಕೊಟ್ಟಿದ್ದು RR ಸರು. ಪರ್ಸಂಟೇಜ್ ನೋಡಿ ಸರ್ ಇಲ್ಲಿ ಚೇಂಜ್ ಮಾಡ್ಕೊಂಡ್ರು. ಮತ್ತು ನಾನು ಹಂಗೆ ಇಂಪ್ರೂವ್ ಆಗ್ತೆ. ಮತ್ತು ಮ್ಯಾಥ್ಸ್ ಅಂತ ಬಂದಾಗ ಅನಿಲ್ ಸರ್ ತುಂಬ ಮೋಟಿವೇಶ್ನಲ್ ಸ್ಪೀಚ್ ಎಲ್ಲ ಕೊಡ್ತಾರೆ ನಮಗೆ. ಮತ್ತು MR ಸರು ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಸುಬ್ಬಾರೆಡ್ಡಿ ಸರ್ ಆದರೆ ಎನ್ವಿರಾನ್ಮೆಂಟ್ನ ಚೆನ್ನಾಗಿ ಡೆವಲಪ್ ಮಾಡ್ತಾರೆ ನಮ್ಮ ಸ್ಕೂಲಲ್ಲಿರುವ ಗಿಡ ಮರಗಳೆಲ್ಲ. ಮತ್ತು ಈ ವರ್ಷ ಬಂದಿರುವ ನಮ್ಮ ಶಿವರಾಜ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮದು ಇಂಗ್ಲೀಷ್ ಪರ್ಸೆಂಟೇಜ್ ಇಲ್ಲ ಅಂತ ಭಯ ಇತ್ತು, ಇವಾಗ ಭಯ ಇಲ್ಲ. ಮತ್ತು ನಮ್ಮ ಲವ್ಲಿ ಟೀಚರ್ ಆದ ಲತಾ ಮಿಸ್ಸು ತುಂಬ ಇಷ್ಟದಿಂದ ಪಾಠ ಕಲಿಸ್ತಾ ಇದ್ಲು. GVN ಮ್ಯಾಮ್ ಅವರು ನನ್ನ ಹತ್ರ ತುಂಬ ಫ್ರೆಂಡ್ಲಿಯಾಗಿ ಇರ್ತಾ ಇದ್ರು. ಮತ್ತು ಸಂಜಯ್ ಸರ್ ನಾನು 2ನೇ ಫ್ರೆಂಡ್ ಅಂತ ಹೇಳ್ಕೊತೀನಿ. ಲಾಸ್ಟ್ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನನ್ನ ಜೊತೆ. ಮತ್ತು ಕಣ್ಣ ಮ್ಯಾಮ್ ಅಂತ ಬಂದಾಗ ಚೆನ್ನಾಗಿ ಹೊಡಿತಾ ಇದ್ದರು ನನ್ನನ್ನು. ಸುಮ್ಮನೆ ಹೊಡಿಯೋಕ್ಕಂತ ಮುಂದೆ ಬರ್ತಾಯಿದ್ರು. ಮತ್ತು ಡೌಟ್ ಎಲ್ಲ ಕ್ಲಾರಿಫೈ ಮಾಡ್ತಾಯಿದ್ರು. ಮತ್ತು ಸೈನ್ಸ್ ಮ್ಯಾಮ್ ಅಂತ ಬಂದಾಗ ಬಯಾಲಜಿ ಮತ್ತು ಕೆಮಿಸ್ಟ್ರಿ, ಫಿಸಿಕ್ಸ್ 3ರಲ್ಲಿ ಚೆನ್ನಾಗಿ ನನಗೆ ನನ್ನ ಓದೋ ಸ್ಕಿಲ್ಲನ್ನು ಡೆವಲಪ್ ಮಾಡಿದ್ರು. ಹಾಗಂತ ಎಲ್ಲೇ ಇದ್ದರೂ ಚೆನ್ನಾಗಿರ್ಬೇಕಂತ ನಾವು ಬಯಸ್ತೀವಿ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ನವದೀಪ್. ನಾನು 10ನೇ ತರಗತಿ B ವಿಭಾಗದಿಂದ ಬಂದಿದ್ದೇನೆ. ನಾನು ಈ ಶಾಲೆಯಲ್ಲಿ 3 ವರ್ಷಗಳಿಂದ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಾನು ಈ ಶಾಲೆಗೆ ಬರೋನೇ ಅಲ್ಲ. ನಾನು ಮುರಾರ್ಜಿ ದೇಸಾಯಿ ಗಂಗರಾನಹಳ್ಳಿ ಹತ್ರ ಎಕ್ಸಾಮ್ ಬರೆದಿದ್ದೆ. ಅದರಲ್ಲಿ ಪಾಸ್ ಆಗಿದ್ದೆ. ಆದರೆ ನನ್ನ ತಮ್ಮನೂ ನನ್ನ ಜೊತೆ ಬರೆದಿದ್ದ. ಅವ್ನಿಗೆ ಸೀಟ್ ಸಿಗಲಿಲ್ಲ. ಅದಕ್ಕೆ ನಮ್ಮಿಬ್ಬರನ್ನ ದೂರ ಆಗಬೇಕಂತ ಹೇಳ್ಬಿಟ್ಟು ಈ ಸ್ಕೂಲ್ಗೆ ಹಾಕಿದ್ದಾರೆ. ಈ 3 ವರ್ಷಗಳಲ್ಲಿ ನಾನು ತುಂಬ ವಿಷಯಗಳು ಕಲಿತಿದ್ದೇನೆ. ಶಿಕ್ಷಕರ ಸಹಾಯದಿಂದ ನಾನು ಹೆಂಗೆ ಓದ್ಕೋಬೇಕು, ಯಾವ ರೀತಿಯಲ್ಲಿ ಓದಬೇಕು, ಯಾವ ಥರ ನನ್ನ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೋಬೇಕು, ಹಾಗೂ ಮತ್ತು ನಾನು ಓದ್ಕೊಂಡಿರೋದು ಹೆಂಗೆ ಬರೆಯೋದು, ಹೆಂಗೆ ಅದನ್ನು ವಿಸ್ತಾರ ರೂಪದಲ್ಲಿ ಬರೀಬೇಕಂತ ಹೇಳ್ಬಿಟ್ಟು ಕಲ್ತ್ಕೊಂಡಿದ್ದೇನೆ. ಹಾಗೂ ಎಲ್ಲ ಥರದ ವಿಷಯಗಳ ಬಗ್ಗೆಯೂ ತುಂಬ ಜ್ಞಾನವನ್ನು ಪಡೆದಿದ್ದೇನೆ. ಈ 3 ವರ್ಷಗಳಲ್ಲಿ ನಾನು ನನ್ನ ಸೀನಿಯರ್ಸಿಂದ ಜೂನಿಯರ್ಸಿಂದ ತುಂಬ ವಿಷಯಗಳನ್ನು ಕಲಿತಿದ್ದೇನೆ. ಒಳ್ಳೆಯ ವಿಷಯಗಳನ್ನು ಕಲಿತ್ಕೊಂಡು ಹೋಗುತ್ತೇನೆ. ಕೆಟ್ಟ ವಿಷಯಗಳನ್ನು ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ. ಎಲ್ಲರಿಗೂ ಮಧ್ಯಾಹ್ನ ಜಾವದ ಶುಭಾಶಯಗಳು. ನನ್ನ ಹೆಸರು ಸಿಂಧು. ನಾನು 10ನೇ ತರಗತಿ A ವಿಭಾಗದಲ್ಲಿ ಓದುತ್ತಿದ್ದೇನೆ. ಸ್ವಲ್ಪ ಕವನಗಳು ಹೇಳಬೇಕು ಅಂತ ಇಚ್ಛೆ ಪಡ್ತಿದ್ದೀನಿ. ಫಸ್ಟ್ ಆಫ್ ಆಲ್ MR ಸರ್ ಬಗ್ಗೆ. ಸ್ಕೂಲಲ್ಲಿ ಒಬ್ಬನೇ ಅಧಿಪತಿ ಇರಬೇಕು, ಅದು MR ಸರ್ ಆಗಿರಬೇಕು. ಪ್ರೀತಿಯಿಂದ ಪಾಠ ಹೇಳುವವರು, ಸರಿ ತಪ್ಪು ತಿದ್ದುವವರು, ದೋಷಗಳನ್ನು ತಿದ್ದುವವರು, ಜ್ಞಾನವನ್ನು ಬೆಳೆಸುವವರು, ಉತ್ತಮ ಜೀವನ ಮಾರ್ಗವನ್ನು ತೋರಿಸುವವರು, ನಮ್ಮ ಭವಿಷ್ಯದ ಬೆಳಕಿನವರು, ಅವರೇ ನಮ್ಮ CS ಸರ್. ಪ್ರಕೃತಿಯಲ್ಲಿ ಗಾಳಿ ತಂಪು. ನಮ್ಮ ಶಾಲೆಯಲ್ಲಿ ನಮ್ಮ ಮಿಸ್ ಭಾಷೆ ಇಂಪು. ಇವ್ರ ಸ್ಮೈಲ್ ತುಂಬ ಕ್ಯೂಟು, ಇವ್ರ ಮನಸ್ಸು ತುಂಬ ಸ್ವೀಟು, ಇವ್ರ ಕನ್ನಡಕ್ಕೆ ಗ್ರೇಟು, ಇವರೇ ನಮ್ಮ ಮಮತಾ ಮ್ಯಾಮ್. ಎಲೆಕ್ಷನ್ ಬಂದಾಗ ಹಾಕ್ತೀವಿ ಓಟು, ನಮ್ಮ ಸರ್ಗೆ ಬಂದರೆ ಸಿಟ್ಟು, ಬೀಳ್ತಾವ ನಮಗೆ ಹೇಟು, ಇವ್ರ ಹೆಸರಲ್ಲಿ ಇದೆಯಾ ಕಾಂತಿ, ಅವರೇ ನಮ್ಮ RR ಸರ್. ನಕ್ಷತ್ರ ಹೊಲಿತಾ ಇದ್ರೆ ಚಂದ, ದೀಪ ಬೆಳಗ್ತಾ ಇದ್ರೆ ಅಂದ, ಹೂ ನಗ್ತಾ ಇದ್ರೆ ಚಂದ, ಹಾಗೆ ನಮ್ಮ ಲತಾ ಮ್ಯಾಮ್ ಪಾಠ ಹೇಳ್ತಿದ್ರೆ ಅಂದ. ಕಂಪನಿಗಳಲ್ಲಿ ಇರ್ತಾರೆ ಬಾಸು, ಫ್ರಿಜ್ಜಲ್ಲಿ ಇರುತ್ತೆ ಐಸ್ ಕ್ರೀಮು, ಜೇಬಲ್ಲಿ ಇರುತ್ತೆ ಕಾಸು, ನಮ್ಮ ಮಿಸ್ಸು ಹೇಳುವುದು ಸೈನ್ಸು, ಇವರೇ ನಮ್ಮ ಹೇಮಾ ಮ್ಯಾಮ್. ನೀರಲ್ಲಿ ಹೋಗುತ್ತೆ ಬೋಟು, ರೊಟ್ಟಿಗೆ ಬೇಕು ಹಿಟ್ಟು, ನಮ್ಮ ಸರ್ಗೆ ಬಂದರೆ ಸಿಟ್ಟು, ಅವ್ರು ಒಂಥರ ಸ್ವೀಟು, ಇವರೇ ನಮ್ಮ ಶಿವರಾಜ್ ಸರ್. ಸಿನಿಮಾ ತೆಗಿಯೋದು
ಕ್ಯಾರೆಕ್ಟರ್. ತೋಟದಲ್ಲಿ ಬೆಳೆಯುತ್ತಾರೆ ಫ್ಲವರ್. ನಮ್ಮ ಬ್ರೈನ್ ನಮಗೆ ಸೂಪರ್ ಸ್ಟಾರ್. ನಮ್ಮ ಸ್ಕೂಲ್ಗೆ ಇವರೇ ಹೆಡ್ ಮಾಸ್ಟರ್ ಸುಬ್ಬಾರೆಡ್ಡಿ ಸರ್. ಕಂಪ್ಯೂಟರ್ ಆ್ಯಪ್ ಮಾಡ್ತಾರೆ ಆ್ಯಕ್ಟರ್. ಶಾಲೆಯಲ್ಲಿ ಪಾಠ ಮಾಡ್ತಾರೆ ಟೀಚರ್. ಆದ್ಯಾವ್ ನಮಗೆ ಗಾಡ್ ಫಾದರ್. ನಮ್ಮ ನಾಗವೇಣಿ ಮಿಸ್ ಮಾಡ್ತಾರೆ ಡ್ರಾಯಿಂಗ್ ಸೂಪರ್. ನಾನು ಜಾಯ್ನ್ ಆಗಿದ್ದು 9th-ಗೆ. 8th ಬಾಪೂಜಿ ಸ್ಕೂಲಲ್ಲಿ ಹೋದೆ. ಸ್ವಲ್ಪ ಕಾರಣಗಳಿಂದ 9th-ಗೆ ಇಲ್ಲಿ ಜಾಯ್ನ್ ಆದೆ. ನಾನು 9th ಅರ್ಧದಲ್ಲಿ ನನಗೆ ಇಲ್ಲಿ ಬಂದಿದ್ದು. ನಾನು 9th-ಗೆ ಇಲ್ಲಿ ಬಂದಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ಅಪ್ಪ ಅಲ್ಲಿ 8th-ಅಲ್ಲಿ ಅಲ್ಲಿ ಬೇಡ ನೀನೊಬ್ಳೆ, ಮತ್ತು ಮನೆಯಲ್ಲಿ ಯಾರು ಇರಲ್ಲ, ನೀನು ಅಲ್ಲಿರೋದು ಬೇಡ ಅಂತ ನಮ್ಮ ಅಪ್ಪ ಇಲ್ಲಿಗೆ ಹಾಕಿದ್ರು. ನಾನು ಇಲ್ಲಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಅಪ್ಪಗೆ ಇವತ್ತಿಗೂ ಯಾವತ್ತೂ ಥ್ಯಾಂಕ್ಸ್ ಹೇಳಿಲ್ಲ. ಇವಾಗ ಹೇಳ್ತಿದ್ದೀನಿ. ಮತ್ತು ನನಗೆ ಫಸ್ಟು ನನ್ನ ಸ್ಕೂಲ್ಗೆ ಬಂದಮೇಲೆ ಪರಿಚಯ ಆಗಿದ್ದು HTM ಸರು. HTM ಸರ್ ನೋಡೋಷ್ಟೊಳಗಡೆ ನಂಗೆ ಜಾಸ್ತಿ ಭಯ ಆಗೋಯ್ತು. ಏನಪ್ಪ ಈ ಥರ ಇದ್ದಾರೆ, ನನಗೆ ಎಷ್ಟು ಭಯ ಆಗೋಯ್ತು. ಮತ್ತೆ ಪರಿಚಯ ಆಗಿದ್ದು TS ಸರು. TS ಸರ್ ಏನಂದ್ಬಿಟ್ರು, ಓದಂಗಿದ್ರೆ ಈ ಸ್ಕೂಲ್ಗೆ ಬರಬೇಕು, ಓದಿ ಇರೋರೆಲ್ಲ ಬರಬಾರ್ದು ಅಂತ ಹೇಳ್ಬಿಟ್ರು. ಮತ್ತು ನನ್ನನ್ನು ಕೇಳಿದ್ರು, ನೀನು ಚೆನ್ನಾಗಿ ಓದ್ತೀಯ ಅಂತ. ಹ್ಞೂ ಸರ್ ಚೆನ್ನಾಗಿ ಓದ್ತೀನಿ ಅಂತ ಹೇಳಿದೆ. ಮತ್ತೆ ಸ್ವಲ್ಪ ದಿನ ನೋಡ್ಕೊಂಡು ಹ್ಞೂ ನಮ್ಮ ಚೆನ್ನಾಗಿ ಓದ್ತೀಯ, ಪರವಾಗಿಲ್ಲ, ನಿಮ್ಮ ಅಕ್ಕಗಿಂತ ಗ್ರೇಟ್ ಅಂತಂದರು. ಅದಕ್ಕೆ ನಾನು ಸಂತೋಷಪಟ್ಟೆ. ಮತ್ತು ಆಮೇಲೆ ಪರಿಚಯ ಆಗಿದ್ದು ನಮ್ಮ MR ಸರು. ನಾನು MR ಸರ್ನ ಯಾವತ್ತೂ ಮರೆಯಲ್ಲ. ನನಗೆ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ MR ಸರು. ಥ್ಯಾಂಕ್ ಯು ಸೋ ಮಚ್ ಸರ್ MR ಸರ್. ಸರ್ ನನಗೆ ಅಷ್ಟೊಂದು ಪರಿಚಯ ಇಲ್ಲ. ನಂಗೆ ಜಾಸ್ತಿ ಪರಿಚಯ ಆಗಿದ್ದು 10th A-ಇಂದ 10th-ಅಲ್ಲಿ ಚಿಕ್ಕರಾಜ ಆದಮೇಲೆ ಮತ್ತೆ ಸರ್ ಪರಿಚಯ ಆಗಿದ್ದು. ಆವಾಗಿಂದ ಸರ್ ಜಾಸ್ತಿ ಕ್ಲೋಸ್ ಆಗಿರ್ತಾರೆ. ನನಗೇನಾದರೂ ಡೌಟ್ ಇದ್ರೂ ಕ್ಲಿಯರ್ ಮಾಡ್ತಾರೆ CS ಸರು. ನೀನು ಯಾಕಮ್ಮ ಈ ಥರ ಬರೀತೀಯಾ, ಚೆನ್ನಾಗಿ ಬರೀಬೇಕು, ಈ ಥರ ಮಾರ್ಕ್ಸ್ ತೆಗಿಬಾರ್ದು, ಜಾಸ್ತಿ ತೆಗಿಬೇಕು ಅಂತ ಹೇಳ್ತಾರೆ. ನಂಗೆ ಬುದ್ಧಿ ಮಾತು ಹೇಳ್ತಾರೆ. ಮತ್ತು ಶಿವರಾಜ್ ಸರ್ ಆದರೆ ಮುಂಚೆ ಫಸ್ಟು ಜಾಸ್ತಿ ಸ್ಟ್ರಿಕ್ಟ್ ಆಗಿದ್ದರು. ಮತ್ತು ಟೂರ್ ಬಂದಮೇಲೆ ನಮ್ಮ ಜೊತೆ ಎಷ್ಟು ಕ್ಲೋಸ್ ಆಗಿದ್ರು ನಾನು ಆ ಥರ ಅಂದ್ಕೊಂಡೇ ಇರಲಿಲ್ಲ. ಶಿವರಾಜ್ ಸರ್ ನಮ್ಮ ಜೊತೆ ಇರ್ತಾರೆ, ನಮ್ಮ ಜೊತೆ ಡ್ಯಾನ್ಸ್ ಆಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸರ್ ನಿಂತ್ಕೊಂಡು ಬಾಮ್ಮ ಆಡೋಣ ಅಂತ ಹೇಳಿದ್ರು. ನಂಗೆ ಜಾಸ್ತಿ ಸಂತೋಷ ಆಗೋಯ್ತು. ಮತ್ತು ಲತಾ ಮ್ಯಾಮು ನನಗೆ ಹಿಂದಿ ಇವತ್ತಿಗೂ ಬರಲ್ಲ. ನಾನು ಕಲ್ತ್ಕೊಂಡಿದ್ದೆ ಹಿಂದಿ ಮ್ಯಾಮಿಂದ. 8th-ಅಲ್ಲಿ ನಾನು ಏನು ಹಿಂದಿ ಕಲ್ತ್ಕೊಂಡಿರಲಿಲ್ಲ. 9th-ಅಲ್ಲಿ ಕೂಡ ಸರಿಯಾಗಿ ಓದೇ ಇಲ್ಲ. ಹಿಂದಿ ಅಂದ್ರೇ ನನಗೆ ಬರಲ್ಲ, ಏನಕ್ಕೆ ಬಿಡು ಸುಮ್ಮನೆ ಅಂತ. ಮತ್ತು 2 ವೀಕ್ಸಿಂದ ಮ್ಯಾಮು ಓದು ಅಂತವ್ರೆ. ಅವತ್ತಿಂದ ನಾನು ಹಿಂದಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹಿಂದಿ ಸ್ವಲ್ಪ ಜಾಸ್ತಿ ಇದು ಮಾಡ್ತಾ ಇದ್ದೀನಿ. ನಾನು ಹಿಂದಿ ಓದ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣನೇ ಲತಾ ಮ್ಯಾಮು. ನಾಗವೇಣಿ ಮ್ಯಾಮ್ ನನಗೆ 9th-ಅಲ್ಲಿ ಪರಿಚಯ ಆದರು. ಕ್ರಾಫ್ಟು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ನಮ್ಮ ಬುದ್ಧಿ ಮಾತು ಕೂಡ ಚೆನ್ನಾಗಿ ಹೇಳ್ತಾರೆ. ತುಂಬ ಥ್ಯಾಂಕ್ಸ್ ಮ್ಯಾಮ್. ಕನ್ನಡ ಮ್ಯಾಮ್ ಆದರೆ ನನಗೆ ಮುಂಚೆನೇ ಪರಿಚಯ ಇದ್ದರು. ಕನ್ನಡ ಮ್ಯಾಮ್ ಅಲ್ಲಿ ಬಾಪೂಜಿ ಸ್ಕೂಲಲ್ಲಿ ಓದೋವಾಗೆ ಪರಿಚಯ ಇದ್ದರು. ಮತ್ತು ಮ್ಯಾಮ್ ಇಲ್ಲಿ ಬಂದಮೇಲೆ ಏನಮ್ಮ ಮ್ಯಾಮ್ನೆಲ್ಲೋ ನೋಡಿದ್ದೀನಿ ಅಂತ ಮ್ಯಾಮ್ ಕೇಳಿದೆ. ಮತ್ತೆ ಕೇಳಿದ್ರೆ ನೀನು ಅಲ್ಲಿ ಓದ್ತಿದ್ದಲ್ಲ ಅಂತ ಕೇಳಿದ್ರು. ಮತ್ತು ಏನ್ ಹೆಸರು ಮ್ಯಾಮ್ ಅಂತಂದರೆ ಮಮತಾ ಮ್ಯಾಮ್ ಅಂತ ಹೇಳಿದ್ರು. ಮಾಡೋದು ಬೇಡ, ನೀನು ಇಲ್ಲಿ ಕೂತಿದ್ದೀವಲ್ಲ ಅಂಥೇಳಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಒಂದು ಮಾನವೀಯತೆಯನ್ನು ಮೆರೀತಕ್ಕಂಥ, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಈ ಸರಳ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಅನಿಲ್ ಸರ್ ಅವರೇ, MR ಸರ್ ಅವರೇ, ಮತ್ತು ಎಲ್ಲ ನನ್ನ ಶಿಕ್ಷಕ ಮಿತ್ರರೇ ಹಾಗೂ ವಿದ್ಯಾರ್ಥಿನಿಯರೇ, ಇವತ್ತು ಭಾಳ ಎಂಜಾಯ್ ಮಾಡಿದ್ದೀರಂತ ನಾನಾದರೂ ಭಾವಿಸ್ತೇನೆ. ಮಾನವ ಎಷ್ಟೇ ಪ್ರಬಲನಾದರೂ ಕೂಡ ಪ್ರಕೃತಿಯ ವಿಕೋಪಗಳ ಮುಂದೆ ಅಥವಾ ದೇವರ ಮುಂದೆ ಬಹಳ ಕುಬ್ಜನಾಗ್ತಾನೆ. ಇವಾಗ ಸುನಾಮಿ ಬಂತು, ಅದನ್ನು ಯಾರೂ ನಿಲ್ಲಿಸ್ಲಿಕ್ಕಾಗಲಿಲ್ಲ. ಮಾನವ ಅಷ್ಟೊಂದು ಪ್ರಬಲನಾದರೂ ಕೂಡ ನಾವು ದೇವರ ಮೊರೆ ಹೋಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಎಷ್ಟು ಓದಿದ್ದೀವಿ, ಇನ್ನೂ ಎಷ್ಟು ಓದಬೇಕಾಗಿದೆ. ಆದರೂ ಕೂಡ ನಾವು ಕೊನೆಯಲ್ಲಿ ಇನ್ನೇ 3 ವರ್ಷಗಳ ಕಾಲ ಇಲ್ಲಿ ಓದಿದ್ದೀರಿ. ಇನ್ನೇನು ಕೆಲವೇ ಒಂದು 10-15 ದಿವಸದಲ್ಲಿ ಪರೀಕ್ಷೆಗೆ ಸಜ್ಜರಾಗಿದ್ದೀರಾ. ಹಾಗಾಗಿ ಪರೀಕ್ಷೆಯನ್ನು ಚೆನ್ನಾಗಿ ಬರೀಲಿಕ್ಕೆ ನೀವು ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಇದು ಒಂದು ಪೂರ್ವಭಾವಿ ನಿಮಗೆ ತಿಳಿಸ್ತಕ್ಕಂಥ ಒಂದು ಸಮಾರಂಭ. ಇದು ಈ ಶಾರದಾ ಮಾತೆ ನಿಮಗೆ
ಒಳ್ಳೆಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಜೊತೆಗೆ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡಲಿ, ನಿಮಗೆ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆಯೋಕ್ಕೆ ಸಹಕಾರಿ ಆಗಲಿ ಅಂಥೇಳಿ ಸಂದರ್ಭದಲ್ಲಿ ತಿಳಿಸ್ತಾ, ಈಗಾಗಲೇ ನಾನು ಯಾಕಂದರೆ 8th 9th ಅವರು ಇದ್ದೀರಾ, 10th ಮಕ್ಕಳಿಗೆ ತಿಳಿಸಿದ್ದೀನಿ. ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಾನು ಮಾತನ್ನು ಮುಗಿಸ್ತೀನಿ. ತಮ್ಮ ಅನುಭವದ ಹಿತನುಡಿಗಳನ್ನು ತಮ್ಮೆಲ್ಲರಿಗೂ ತಿಳಿಸಿ ತಮ್ಮೆಲ್ಲರಿಗೂ ಆಶೀರ್ವಾದ ನೀಡಿದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಡಯಟ್ನ ಹಿರಿಯ ಉಪನ್ಯಾಸಕರಾದಂಥ ಶ್ರೀಯುತ ಸುಬ್ಬಾರೆಡ್ಡಿ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಅವರು ತುಂಬ ಜರೂರಿನ ಕೆಲಸದ ಮೇಲೆ ಹೊರಡ್ತಿದ್ದಾರೆ. ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಬೀಳ್ಕೊಡುಗೆ ಮಾಡೋಣ. ಥ್ಯಾಂಕ್ ಯು. ವೇದಿಕೆ ಮೇಲೆ ಹಾಸನಾಗಿರುವಂತಹ ಡಯಟ್ನ ಹಿರಿಯ ಉಪನ್ಯಾಸಕರಾದಂಥ ಶ್ರೀಯುತ ಸುಬ್ಬಾರೆಡ್ಡಿ ಸರ್ ಅವರೇ ಹಾಗೂ ನಮ್ಮ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾದ ಶ್ರೀಯುತ ಅನಿಲ್ ಕುಮಾರ್ ಸರ್ ಅವರೇ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ, ಪುಟಾಣಿ ಮಕ್ಕಳೇ, ಈ ದಿನ ಒಂದು ನಮಗೆ ದುಃಖಕರವಾದ ಒಂದು ದಿನ. ಯಾಕೆಂದ್ರೆ 3 ವರ್ಷಗಳಿಗೆಲ್ಲ ನಮ್ಮ ಜೊತೆ ತುಂಬಾ ಫ್ರೆಂಡ್ಲಿಯಾಗಿ ನೀವೆಲ್ಲ ಇದ್ರಿ. ಯಾಕೆಂದ್ರೆ ಎಷ್ಟು ಸಂತೋಷವಾಗಿ ಮಕ್ಕಳು ನಗ್ನಗ್ತಾ ನಮ್ಮ ಜೊತೆ ತುಂಬಾ ಫ್ರೆಂಡ್ಲಿ ಆಗಿದ್ದಂಥ ಮಕ್ಕಳು ಈ ವರ್ಷ ನಮ್ಮ ಶಾಲೆಯನ್ನ ಬಿಟ್ಟು ಹೋಗ್ತಾ ಇದಾರಲ್ಲ ಅಂತ ಕೂಡ ದುಃಖ ಇದೆ. ಅದೇ ರೀತಿ ನಮ್ಮ ಶಾಲೆಗೆ ಹೆಚ್ಚಿನ ಒಂದು ಪರ್ಸೆಂಟೇಜ್ ಅಂತಂದು ನಮ್ಮ ಶಾಲೆಯನ್ನ ಉತ್ತುಂಗಕ್ಕೆ ಏರಿಸ್ತಾರೆ ಅನ್ನುವಂಥ ಒಂದು ಖುಷಿ ಕೂಡ ಒಂದ್ ಕಡೆ ಇದೆ. ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದೀವಿ ನಾವು. ನೀವು ಅದನ್ನ ಹುಸಿ ಮಾಡಬಾರ್ದು. ಯಾಕಂದ್ರೆ ಮಕ್ಕಳು ನಾವು ಬೈತಾನೆ ಇರ್ತೀವಿ. ಯಾಕಂದ್ರೆ ಯಾಕೆ ಬೈತಾ ಇರ್ತೀವಿ ಅಂದ್ರೆ ಹೆಚ್ಚು ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಜಾಸ್ತಿ ಬೈತೀವಿ ನಾವು. ಅರ್ಥ ಆಯ್ತಾ? ನಿಮ್ಮನ್ನ ಕಂಡ್ರೆ ನಮ್ಗೆ ಜಾಸ್ತಿ ಪ್ರೀತಿ, ಅದಕ್ಕೆ ನಮ್ಗೆ ಜಾಸ್ತಿ ನಿಮ್ಮನ್ನ ಹೆಚ್ಚಾಗಿ ನಾವು ಬೈಯೋದು. ಯಾಕೆ ಅಂದ್ರೆ ನೀವು ಚೆನ್ನಾಗಿರ್ಬೇಕು ಅಂತ. ನೀವು ಚೆನ್ನಾಗಿದ್ರೆ ನಾವು ಕೂಡ ಚೆನ್ನಾಗಿರ್ತೀವಿ. ನಾವು ಮಾಡಿದಂತ ಒಂದು ಪಾಠ ಕೂಡ ಅದಕ್ಕೆ ಸಾರ್ಥಕವಾಗುತ್ತೆ. ನೀವು ಉತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡಿದಾಗ ಆ ಒಂದು ಕ್ರೆಡಿಟ್ ಸಿಗೋದು ಕೂಡ ನಿಮಗೆ. ಯಾಕಂದ್ರೆ ಇವತ್ತು ನಾವು ನಿಮಗೆ ಈಜು ಕಲಿಸಿದೀವಿ, ನದಿಯಲ್ಲಿ ಬಿಟ್ಬಿಟ್ಟಿದೀವಿ ನಿಮ್ಮನ್ನ. ಆದ್ರೆ ಅದನ್ನ ಈಜಿ ದಡ ಸೇರುವಂತ ಒಂದು ಜವಾಬ್ದಾರಿ ಯಾರ್ದು? ನಿಮ್ದು ಅಲ್ವಾ? ಒಂದು ತಟ್ಟೆಯಲ್ಲಿ ಅನ್ನನ ಕಲಸಿ ಅದನ್ನ ನೀವು ಬಾಯಿ ತನಕ ನಿಮ್ಗೆ ತಿನ್ನಿಸ್ತೀವಿ. ಆದ್ರೆ ಅದನ್ನ ಚೆನ್ನಾಗಿ ಅಗೆದು ಜೀರ್ಣ ಮಾಡ್ಕೊಳ್ಳೋದು ಯಾರೋ? ನೀವೇ ತಾನೆ. ನಮ್ಗೆ ಅಗೆಯಕ್ಕೂ ಆಗಲ್ಲ, ಜೀರ್ಣ ಮಾಡಕ್ಕೂ ಆಗಲ್ಲ ಅಲ್ವಾ? ನಿಮಗೆ ಬಾಯಿ ತನಕ ತಂದು ತುತ್ತನ್ನು ತಿನ್ನಿಸಿದೀವಿ. ಅಂದ್ರೆ ಮುಂದಿನ ಜವಾಬ್ದಾರಿ ನಿಮ್ಮಲ್ಲಿದೆ, ನಿಮ್ಮ ಮೇಲಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇರೋದು ಕೇವಲ 10 ದಿನಗಳು. ಆ 10 ದಿನಗಳನ್ನು ನೀವು ಅದರಲ್ಲಿ ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತೀನಿ. ಇವತ್ತು ಆಗೋಯ್ತು. ಇವತ್ತಿನ ಮರ್ತ್ಬಿಡಿ. ಇನ್ನು ಮುಂದೆ ಇವತ್ತು ರಾತ್ರಿಯಿಂದನೇ ನೀವು ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ಎಲ್ಲ 6 ವಿಷಯಗಳ ಕಡೆ ಹೆಚ್ಚಿನ ಗಮನವನ್ನು ನೀಡಿ. ಬರೀ 4 ಸಬ್ಜೆಕ್ಟ್, 2 ಸಬ್ಜೆಕ್ಟ್, 3 ಸಬ್ಜೆಕ್ಟ್ ಪಾಸ್ ಆದ್ರೆ ಪಾಸ್ ಆಗಲ್ಲ. ನೀವು ಎಲ್ಲ 6 ವಿಷಯಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದ್ರೇನೆ ಪಾಸ್ ಆಗೋದು. ನಿಮ್ಗೊಂದು ಮಾರ್ಕ್ಸ್ಗಳಲ್ಲಿ ಪಾಸ್ ಅಥವಾ ಡಿಸ್ಟಿಂಕ್ಷನ್ ಬರಬೇಕು ಅಂದ್ರೆ ಎಲ್ಲ ವಿಷಯಗಳು ಕೂಡ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಬರೀ 1 ವಿಷಯ 2 ವಿಷಯ ಅಭ್ಯಾಸ ಮಾಡಿದ್ರೆ ಸಾಲದು. ಯಾವ್ದು ವೀಕ್ ಇದ್ರೆ ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಈಗ ಅದೇ ಹೇಳ್ತಾ ಇರೋದು, ಸೈನ್ಸ್ ಮ್ಯಾಥ್ಸ್ ಅಲ್ಲಿ ನೀವು ಸ್ವಲ್ಪ ಡಲ್ ಆಗಿದ್ದೀರಾ, ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಈಗ ನಾನು ಅನಿಲ್ ಸರ್ ಇನ್ನ ನೆಕ್ಸ್ಟ್ ಎಕ್ಸಾಮ್ ಆಗೋ ತನಕ ನಾವು ರಾತ್ರಿ 8 ಗಂಟೆ ತನಕ ಎಲ್ಲೇ ಇರ್ತೀವಿ. ನಿಮ್ಗೆ ಏನ್ ಡೌಟ್ಸ್ ಇದೆ ಕೇಳಿ, ಎಲ್ಲ ಹೇಳ್ಕೊಡೋಣ. ಅರ್ಥ ಆಯ್ತಾ? ಹೆಣ್ಣು ಮಕ್ಕಳು ನಾಳೆ ಪೋಷಕರ ಸಭೆ ಇದೆ, ದಯವಿಟ್ಟು ನಾಳೆ ಪ್ರತಿಯೊಬ್ರು ಬರಲೇಬೇಕು. ಆಮೇಲೆ ನೀವು ಈ ಬಾರಿ ನಮ್ಮ ಶಾಲೆಗೆ ಒಂದು ಹೆಚ್ಚಿನ ಒಂದು ಕೀರ್ತಿಯನ್ನು ಕೂಡ ತರಬೇಕು, ಪರ್ಸೆಂಟೇಜ್ ಅಲ್ಲಿ ತರಬೇಕು. ನೀವು ಆಗ್ಲೇ ಹೇಳಿದ್ದೀನಿ ನಾನು, ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ. ದಯವಿಟ್ಟು ಯಾರು ಫೈಲ್ ಆಗಲ್ಲ, ಎಲ್ಲ ಪಾಸ್ ಆಗೋದ್ರೆ. ಆದ್ರೆ ಪ್ರಯತ್ನ ಪಡ್ಬೇಕು. ನೀವು ಗಿಡದಲ್ಲಿ ಮಾವಿನ ಹಣ್ಣು ಇದೆ ಅಂತ ಹೇಳಿದ್ರೆ ನೋಡ್ಕೊಂಡಿದ್ರೆ ಮಾವಿನ ಹಣ್ಣು ನಮ್ಮ ಕೈ ಸಿಗಲ್ಲ ಅಲ್ವಾ? ನಾವೇನ್ ಹಾಕ್ಬೇಕು? ಕಲ್ಲು ಹಾಕ್ಬೇಕು ಅಥವಾ ಮರ ಏನೋ ಕಿತ್ಕೊಳ್ತೀವಿ, ಪ್ರಯತ್ನ ಪಡ್ತಿರ್ತಾನೆ. ಆ ಪ್ರಯತ್ನ ನೀವು 10 ದಿನದಲ್ಲಿ ಪಡಿ. ಯಾರು ಮನೆ ಸ್ಟೇಟ್ ಲೆವೆಲ್ ಎಕ್ಸಾಮ್ ನೋಡಿ ಯಾರು ಭಯ ಪಡಬೇಡಿ. ಎಲ್ಲ ಪ್ರಶ್ನೆಗಳು ನಿಮ್ಗೆ ಬರುತ್ತೆ. ಆದ್ರೆ ಅದನ್ನ ಯಾವ ಟೈಪ್ ಬರೀಬೇಕು ಅನ್ನೋದು ನಿಮ್ಗೆ ಬರ್ತಾ ಇಲ್ಲ. ಅದನ್ನ ಕಲಿ. ಅದನ್ನ ಕಲಿತು ಎಲ್ಲರೂ ಪಾಸ್ ಆಗ್ತೀರಾ. ದಯವಿಟ್ಟು ಇನ್ನಾದ್ರೂ ನೀವು ಹೆಚ್ಚಿನ ಒಂದು ಗಮನ ನೀಡಿ. ಬೆಳಿಗ್ಗೆ ನನ್ನ
4:15 ಫೋನ್ ಮಾಡ್ತಾ ಇದ್ದೀನಿ, ನನಗೆ ಬರೀ ವರಲಕ್ಷ್ಮಿ ಒಬ್ಬಳೇ ರಿಪ್ಲೈ ಮಾಡಿದ್ದೀನಿ, ಯಾರು ರಿಪ್ಲೈ ಮಾಡಿಲ್ಲ. 4:15 5 ಗಂಟೆ ನನಗೆ ಫೋನ್ ಮಾಡಿದ್ದೀನಿ, ಯಾರು ರಿಪ್ಲೈ ಮಾಡಲಿಲ್ಲ. ಚೆನ್ನಾಗಿ ನಿದ್ದೆ ಹೊಡ್ತಾ ಇದ್ದ ಅಲ್ಪ. ರೋಗ ಇದೆ, ಎದ್ದು ಬೇಗ ಅವಳೇ ಫಸ್ಟ್ ರಿಪ್ಲೈ ಮಾಡ್ತಾರೆ ಅಂದ್ರೆ ಮಾಡಲಿಲ್ಲ. ಆದ್ರಿಂದ ಇನ್ನು ಮುಂದೆ ನಾಳೆ ಬೆಳಗ್ಗೆಯಿಂದ ವೇಕಪ್ ಕಾಲ್ ಇರುತ್ತೆ, 4:15 ಎದ್ದೇಳಿ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದಿ ಅಂತ ಹೇಳ್ತಾರೆ. ನಿಮ್ಗೆಲ್ರಿಗೂ ಆಶ್ರಯ ಕೊಡ್ತಾರೆ, ನಿಮ್ಗೆಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಮಾತುಗಳನ್ನು ಹೇಳಬೇಕಾಗಿ ಸಂಜಯ್ ಸರ್ ಅವರಲ್ಲಿ ಮನವಿ. ಇವರು ನನ್ನ ಯಾವತ್ತೂ ಸಣ್ಣ ಮರೆಯಲ್ಲ. ಮತ್ತೆ ಸ್ಕೂಲಲ್ಲಿ ಎಲ್ಲ ಜಾಸ್ತಿ ಗಿಡಗಳು ನೆಟ್ಟಿದ್ದಾರೆ. ಮತ್ತೆ ಸ್ಕೂಲ್ ಪರಿಸರ ಜಾಸ್ತಿ ಇದು ಮಾಡಿರೋದಂದ್ರೆ ಸುಬ್ಬಾರೆಡ್ಡಿ ಸರು, ಅವ್ರಿಗೆ ನಾವೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಮತ್ತು RR ಸರು ಸಬ್ಜೆಕ್ಟೇ ಅಲ್ಲ, ಎಲ್ಲ ಸಬ್ಜೆಕ್ಟಲ್ಲೂ ನಂಗೆ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ. ಸಣ್ಣ ಸಬ್ಜೆಕ್ಟ್ಗಿಂತ ಬೇರೆ ಸಬ್ಜೆಕ್ಟಲ್ಲಿ ನಂಗೆ ಜಾಸ್ತಿ ಇದು ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ನಮ್ಮ ಶಾಲೆಯಲ್ಲಿ ಶಾರದಾ ಪೂಜೆಯನ್ನು ನೆರವೇರಿಸಿದ್ವಿ. ಅದರ ಜೊತೆಗೆ 10ನೇ ತರಗತಿ ಇಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಪಬ್ಲಿಕ್ ಪರೀಕ್ಷೆಯನ್ನು ಎದುರಿಸಿ ಈ ಶಾಲೆಯನ್ನು ಬಿಟ್ಟು ಮುಂದಿನ ಒಂದು ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ಕಾಲೇಜಿಗೆ ಹೋಗಲಿದ್ದಾರೆ. ಈ ಒಂದು ಶುಭ ಸಮಾರಂಭದಲ್ಲಿ ಎಲ್ಲ ಮಕ್ಕಳು ಕೂಡ ಪಬ್ಲಿಕ್ ಪರೀಕ್ಷೆಯನ್ನು ಚೆನ್ನಾಗಿ ಎದುರಿಸಬೇಕು. ಎಲ್ಲ ಶಿಕ್ಷಕರು ಶಿಕ್ಷಕಿಯವರು ಕೂಡ ಎಲ್ಲ ಸಬ್ಜೆಕ್ಟ್ ಟೀಚರ್ಸು ಅವರ ಒಂದು ಕಲಿತಿರ್ತಕ್ಕಂಥ ಎಲ್ಲ ಒಂದು ವಿಷಯಗಳ ಕಾನ್ಸೆಪ್ಟ್ಸನ್ನು ಚೆನ್ನಾಗಿ ನಿಮಗೆ ಮದ್ದಟ್ಟು ಮಾಡಿದ್ದೀವಿ. ಇನ್ನೂ ಕೂಡ ಒಂದು 10-15 ದಿನಗಳ ಕಾಲಾವಕಾಶ ನಿಮಗಿದೆ. 4 ಮಾಡೆಲ್ ಕ್ವಶನ್ ಪೇಪರ್ಸನ್ನು ಗ್ರೂಪ್ಗೆ ನಾವು ಶೇರ್ ಮಾಡಿದ್ದೀವಿ. ನೀವು ಪೆನ್ಸಿಲಲ್ಲಿ ಆನ್ಸರ್ ಮಾಡಿ. ಆಗಲೇ ಡಯಟ್ನ ಸೀನಿಯರ್ ಉಪನ್ಯಾಸಕರು ಆದಂಥ ಶ್ರೀಯುತ ಸುಬ್ಬಾರೆಡ್ಡಿ ಸರ್ ಕೂಡ ನಿಮ್ಗೆ ಹೇಳಿದ್ದಾರೆ, ನೀವು ಆ ಮಾಡೆಲ್ ಕ್ವಶನ್ ಪೇಪರ್ಸ್ಗೆ ಆನ್ಸರ್ ಮಾಡಿ ಪೆನ್ಸಿಲಲ್ಲಿ. ನಿಮಗೆ ಏನೇ ಒಂದು ಡೌಟ್ ಬಂದರೂ ಕೂಡ ಕನ್ಸರ್ನ್ ಸಬ್ಜೆಕ್ಟ್ ಟೀಚರ್ಸ್ನ ಕೇಳಿ ಒಂದು ಉತ್ತಮ ಅಂಕಗಳನ್ನು ಎಲ್ಲ ಸಬ್ಜೆಕ್ಟ್ಸಲ್ಲಿ ಕೂಡ ನೀವು ಪಡೆದು ಶಾಲೆಗೆ, ಶಿಕ್ಷಕರಿಗೆ, ನಿಮ್ಮ ತಂದೆ ತಾಯಿಗಳಿಗೆ ಸಮಯನ ದಯವಿಟ್ಟು ವ್ಯರ್ಥ ಮಾಡಬೇಡಿ. ನಿದ್ದೆ ಕೂಡ ಇಂಪಾರ್ಟೆಂಟು, ಹಾಗಂತ ನಿದ್ದೆನೂ ಕೂಡ ನೀವು ಕಡೆಗಣಿಸಬೇಡಿ. ಒಂದು 6 hours ನಿದ್ದೆ ಮಾಡಬೇಕು. ನಿದ್ದೆ ಮಾಡಿದಷ್ಟು ಕೂಡ ನೆನಪಿನ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಅಂತ ಸೈಕಾಲಜಿ ಪ್ರಕಾರ ಹೇಳ್ತಾರೆ. ಹಾಗಾಗಿ ನಿಮ್ಮ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಪರೀಕ್ಷಾ ಭಯವನ್ನು ಇಟ್ಕೋಬೇಡಿ. ನೀವು ಸತತವಾದಂಥ ಒಂದು ಅಭ್ಯಾಸ ಮಾಡಿದ್ದೇ ಆದರೆ ಪರೀಕ್ಷೆ ಕೂಡ ತುಂಬ ಸುಲಭವಾಗಿರುತ್ತೆ. ನೀವು ಈ ಒಂದು ಪ್ರಿಪರೇಟರಿ ಎಕ್ಸಾಮ್ಸನ್ನೆಲ್ಲ ಫೇಸ್ ಮಾಡಿದ್ದೀರಾ, ಅದರಲ್ಲಿ ನಾವು ಏನು ತಪ್ಪುಗಳನ್ನ ಮಾಡಿದ್ದೀರಾ ಅದನ್ನೆಲ್ಲ ಕೂಡ ತಿದ್ದಿದ್ದೀವಿ. ಇನ್ನೊಮ್ಮೆ ಆ ಮಾಡೆಲ್ ಕ್ವಶನ್ ಪೇಪರ್ಸ್ಗೆ ಆನ್ಸರ್ ಮಾಡಿ. ಏನೇ ಒಂದು ಡೌಟ್ಸ್ ಬಂದರೂ ಕೂಡ ಆಯಾ ಸಬ್ಜೆಕ್ಟ್ ಟೀಚರ್ಸ್ನ ಕೇಳಿ ಒಳ್ಳೆಯ ಒಂದು ಪ್ರಗತಿಯನ್ನು ಪಡೆದು ಉತ್ತಮ ಅಂಕಗಳನ್ನು ಪಡೆದು ಎಲ್ಲ ಮಕ್ಕಳು ಕೂಡ ಒಂದು ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಬೇಕು ಅಂತ ಮಾತನ್ನು ಹೇಳಕ್ಕೆ ಬಯಸ್ತೇನೆ. 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ. ಸೊ ಇವತ್ತು ಒಂದು ಕೊನೆಯ ಕಾರ್ಯಕ್ರಮವನ್ನು ನಿಮಗೋಸ್ಕರ ಆಯೋಜನೆ ಮಾಡಿದ್ವಿ. ಇದನ್ನ ಈ ಕಾರ್ಯಕ್ರಮ ಆದ್ರೂ ಪರವಾಗಿಲ್ಲ, ಇವತ್ತಿಗೆ ಏನು ಆ ಕೆಟ್ಟದ ಅಂಶಗಳನ್ನ ನೀವು ಮರೆತು ಬಿಟ್ಟು ಒಳ್ಳೆಯ ಅಂಶಗಳನ್ನ ನಿಮ್ಮಲ್ಲಿ ರೂಢಿಸ್ಕೊಂಡು ನಿಮಗೋಸ್ಕರ, ಯಾಕಂದ್ರೆ ಪ್ರತಿದಿನ ನಾನು ಹೇಳಿದಷ್ಟು ಬೇರೆ ಟೀಚರ್ಸ್ ಹೇಳ್ತಾ ಇರ್ಬೋದು, ಆದ್ರೆ ನಾನು ಸಹ ಸ್ಪೆಷಲ್ ಕೇರ್ ತಗೊಂಡು ನಿಮ್ಮ ಒಂದು ಒಳ್ಳೆಯ ಭವಿಷ್ಯವನ್ನ ರೂಪಿಸ್ಕೊಳ್ಳಿಕ್ಕೆ, ಉತ್ತಮ ಒಂದು ಮಾರ್ಗಗಳನ್ನ ಅನುಸರಿಸ್ಕೊಳ್ಳೋದಕ್ಕೆ ಒಳ್ಳೆಯ ದಾರಿಯನ್ನ ಹೇಳ್ಕೊಡ್ತಾ ಇರ್ತೀನಿ. ಆದ್ರೆ ನನಗೆ ಏನಪ್ಪ ಬೇಸರ ಆಗಿತ್ತಂದ್ರೆ, ನಾನು ಈ ಶಾಲೆಗೆ ಬಂದಂತ ಸಂದರ್ಭದಲ್ಲಿ ನನಗೆ ಫಸ್ಟ್ ಇಯರ್ ಅಡ್ಮಿಷನ್ಗೆ ಇದಕ್ಕಾಗಲಿಲ್ಲ. ಬಟ್ ನಿಮ್ಮನ್ನ ಅಡ್ಮಿಷನ್ ಮಾಡ್ಕೊಂಡಿದ್ದು ನಾನೇ. ಎಲ್ಲರನ್ನೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಒಂದು ಹೆಸರುಗಳು ನನಗೆ ಪರಿಚಯ ಇದೆ. ಯಾಕಂದ್ರೆ ನಾನೇ ಅಡ್ಮಿಷನ್ ರೆಕಾರ್ಡ್ ಕೂತು ಅಲ್ಲಿ ಬರ್ದವನು, ಎಲ್ಲರನ್ನೂ ಅಡ್ಮಿಷನ್ ಮಾಡ್ಕೊಂಡಿದ್ದು ನಾನೇ. ಎಲ್ಲರ ಬಗ್ಗೆ ಇಂಚಿಂಚು ಮಾಹಿತಿ, ಯಾವ ಊರಿಂದ ಬರ್ತಾರೆ, ಏನು ಎತ್ತ ಅಂತ ನನಗೆ ಗೊತ್ತಿತ್ತು. ಎಲ್ಲಾ ಪೇರೆಂಟ್ಸ್ ನನಗೆ ಪರಿಚಯ ಇದ್ರು. ಬಟ್ ಬಹಳಷ್ಟು ಡಲ್ ಇದ್ದೀರಾ ನೀವು. ನಾನು ಹೋಲಿಕೆ ಮಾಡ್ಕೊಳಕ್ ಹೋದ್ರೆ ಕನ್ನಡ ಮೀಡಿಯಂಗಿಂತ ಇಂಗ್ಲಿಷ್ ಮೀಡಿಯಂ ಬಹಳಷ್ಟು ಡಲ್ ಇದ್ದೀರಾ. ಏನಂತ ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಾವು ಎಷ್ಟು ಮಾಡ್ತಾ ಇದ್ವಿ ಅದನ್ನ ಕಲ್ತ್ಕೊಳತ್ತೀರಾ. ಬಟ್ ಏನಂದ್ರೆ ವರ್ಕ್ ಸರಿಯಾಗಿ ಮಾಡ್ತಾ ಇಲ್ಲ. ಸೊ ವರ್ಕ್ ಅನ್ನ ಮಾಡಿ ನನಗೆ ಇನ್ನೂ ಒಂದು ಉದ್ದೇಶ ಇತ್ತು, ಒಬ್ಬ ಕ್ಲಾಸ್ ಟೀಚರ್ ಆಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ನನಗೆ ಇತ್ತು. ಅದಕ್ಕೆ ಕೆಲವೊಂದು ಕಾರಣಾಂತರಗಳಿಂದ ನನಗೆ ಅದು ಸಿಗಲಿಲ್ಲ. ಬಟ್ ಏನೇ ಆದ್ರೂ ನಾನು ನಿಮ್ಮಲ್ಲಿ ಕೆಲವೊಂದು ಅಂಶಗಳನ್ನ ಚೇಂಜ್ ಮಾಡ್ಬೇಕಂತಾನೆ ಬಂದೇನೆ. ಆದ್ರೆ ನಾನು ಈ 3 ವರ್ಷಗಳಲ್ಲಿ ಆ ಚೇಂಜ್ ಮಾಡಕ್ಕಾಗ್ಲಿಲ್ಲ. ಯಾರೇನ ಹೇಳ್ತೀರಿ ಅಂದ್ರೆ ಇದಕ್ಕೆ ಕೆಳವರ್ಗದವರಿದ್ದೀರಾ ರೀ. ನಾವು ಏನಾದ್ರೂ ಹುಟ್ಟಿದ್ವಿ ಅಂದ್ರೆ ನಮ್ಮಲ್ಲಿ ಏನಾದ್ರೂ ಒಂದು ಬದಲಾವಣೆ ಆಗ್ಬೇಕ್ರಿ.
ಹುಟ್ಟಿದೀವಿ ಎಲ್ಲ ತರ ನಾವು ಬೆಳೀತಾ ಇದ್ವಿ ಅಂದ್ರೆ ಅರ್ಥ ಇರೋದಿಲ್ಲ. ನಿಮ್ಮ ಆಟಿಟ್ಯೂಡ್ಸ್ ಚೇಂಜ್ ಮಾಡ್ಕೊಡ್ರಿ. ನೀವು ಒಂದು ಒಳ್ಳೆ ಸಾಧನೆ ಮಾಡಿದ್ರೆ ಸಾಕಾಗೋದಿಲ್ಲ. ನೀವು 100 ಒಳ್ಳೆ ಕೆಲಸಗಳು ಮಾಡೋದು ಮಾಡಿದ್ರೆ ಅದು ಏನೋ ಅನ್ಸ್ಕೊಳ್ಳೋದಿಲ್ಲ. ನೀವು ಒಂದು ಸಣ್ಣ ತಪ್ಪು ಮಾಡ್ಬಿಟ್ರೆ ಅದೇ ನೆನಪಲ್ಲಿ ಇದ್ದೋಗ್ಬಿಡುತ್ತೆ. ಎಲ್ಲರಲ್ಲೂ ನೀವು ಏನೋ ಒಂದು ಸಣ್ಣ ತಪ್ಪು ಮಾಡ್ಬಿಟ್ರೆ ಅದೇ ನೆನಪಲ್ಲಿ ಇದ್ದೋಗುತ್ತೆ. ನೀವು 100 ಒಳ್ಳೆ ಕೆಲಸಗಳು ಮಾಡೋದು ಅದು ನೆನಪಾಗೋದಿಲ್ಲ. ದಯವಿಟ್ಟು ಒಳ್ಳೆ ದಾರಿಯಲ್ಲಿ ಬೆಳೆಸ್ಕೊಡ್ರಿ. ನೀವು ಒಳ್ಳೆ ದಾರಿಯಲ್ಲಿ ಹೋಗಿದ್ದೆ ಆದಲ್ಲಿ ನಿಮ್ಮ ಶಿಕ್ಷಣ ಅಥವಾ ನಿಮ್ಮ ಜ್ಞಾನ ನಿಮ್ಮಲ್ಲಿ ಸದಾ ಇರ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ದಯವಿಟ್ಟು ನೀವು ಒಳ್ಳೆಯ ಮೌಲ್ಯಗಳನ್ನ ಬೆಳೆಸ್ಕೊಂಡು ನಮ್ಮ ಶಾಲೆಗೆ ಒಂದು ಕೀರ್ತಿಯನ್ನು ತನ್ನಿ. ಯಾಕಂದ್ರೆ ನಾನು ಬಹಳಷ್ಟು ಸಾರಿ ನಾನು ಒಬ್ಬ ಶಿಕ್ಷಕ ಅನ್ನೋದಕ್ಕಿಂತ ನಿಮ್ಮ ಸೀನಿಯರ್ ಆಗಿ ಹೇಳಿದ್ದೀನಿ. ಯಾಕಂದ್ರೆ ಉತ್ತಮ ಭವಿಷ್ಯವಿರುವಂತಹ ಒಂದು ನಮ್ಮ ಶಾಲೆ ನಾಳೆ ಉಜ್ವಲವಾಗಿ ಬೆಳೀಬೇಕಾದ್ರೆ ನೀವು ಉತ್ತಮ ಫಲಿತಾಂಶವನ್ನು ಕೊಟ್ರೆ ಮಾತ್ರ ಈ ಶಾಲೆ ಉಜ್ವಲವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಒಂದೊಳ್ಳೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದೆ ಅದರಲ್ಲಿ ನಮ್ಮ ಶಾಲೆಗೆ ದಾಖಲಾತಿಗಳು ಸಹ ಕಡಿಮೆ ಆಗುತ್ತೆ. ಸೊ ಈ ಮಾತುಗಳನ್ನು ಬಹಳ ಸರಿ ಹೇಳಿದ್ದೀನಿ. ದಯವಿಟ್ಟು ತಿಳ್ಕೊಳ್ಳಿ. ನಮಗೋಸ್ಕರ ಅಲ್ಲ, ನಿಮಗೋಸ್ಕರ, ನಿಮ್ಮ ಮುಂದಿನ ಜನರೇಷನ್ಗೋಸ್ಕರ. ಅರ್ಥ ಆಗ್ತಿದೆಯಾ? ಈ ಶಾಲೆಯನ್ನ ಬೆಳೆಸಬೇಕು, ಉಳಿಸ್ಬೇಕು ಅನ್ನೋ ಒಂದು ಛಲವನ್ನ ನಿಮ್ಮಲ್ಲಿ ಇಟ್ಕೊಂಡು ಒಳ್ಳೆ ವರ್ಕ್ ಅನ್ನ ಮಾಡಿ ಅಂತ ಹೇಳ್ತಾ ನನ್ನ ಕೆಲವೊಂದು ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸಿ. ಧನ್ಯವಾದಗಳು. ನಮ್ಮ ಕಡೆಯಿಂದ ಏನು ಕೆಲಸ ಆಗಬೇಕು ಮತ್ತು ಪೇರೆಂಟ್ಸ್ ಕಡೆಯಿಂದ ಏನು ಅವರಿಂದ ನಮಗೆ ಸಹಕಾರ ಬೇಕು ಅನ್ನೋದಷ್ಟೇ ಹೇಳ್ತೀವಿ. ಆದ್ದರಿಂದ ಎಲ್ಲರೂ ದಯವಿಟ್ಟು SSLC ವಿದ್ಯಾರ್ಥಿಗಳು ಬೆಳಗ್ಗೆ 8 ಗಂಟೆಗೆ ನೀವು ವಿತ್ ಪೇರೆಂಟ್ಸೇ ಬನ್ನಿ. ದಯವಿಟ್ಟು ವಿತ್ ಪೇರೆಂಟ್ಸ್ ಬನ್ನಿ. ಪ್ಲೀಸ್ ಡೋಂಟ್ ಗಿವ್ ದ ರೀಸನ್ಸ್. ಫೋನ್ ಮಾಡಿದ್ದೆ ಸರ್, ಬಂದಿಲ್ಲ ಸರ್, ಹಂಗೆಲ್ಲ ಹೇಳ್ಬಾರ್ದು. ದಯವಿಟ್ಟು ಬರಬೇಕು. ಗೊತ್ತಾಗ್ತಾ ಇದೆಯಾ? ವಿಶೇಷವಾಗಿ ಯಾರ್ಯಾರು ಸರಿಯಾಗಿ ವರ್ಕ್ ಮಾಡ್ತಿಲ್ಲ ಅವರು ದಯವಿಟ್ಟು ಕರೆಸಲೇಬೇಕು. ಈ ಬಾಯ್ಸ್ ಇದಾರಲ್ಲ, ಕಿಶೋರ್, ಕರೆಸಲೇಬೇಕು. ದಯವಿಟ್ಟು ಕರೆಸಿ ಅಂತ ಹೇಳ್ತಾ ನಾವೆಲ್ಲರೂ ಸೇರಿ ವರ್ಕ್ ಮಾಡೋಣ. ಇನ್ನು ಉಳಿದ ಕೇವಲ 10-12 ದಿವಸ ಎಫೆಕ್ಟಿವ್ ಆಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
Thank you.